ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಕಂಟಿನ್ಯೂಷನ್ ಆಫ್ ಅವರ್ 15th ವಿಡಿಯೋ ಅಂತಂದ್ರೆ ಫಿಸಿಕ್ಸ್ ಅಲ್ಲಿ 15ನೇ ವಿಡಿಯೋ ಆಗಿರುತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಆಲ್ರೆಡಿ ನಾನು 20 ವಿಡಿಯೋಸ್ನ ಹಾಕಿದ್ದೀನಿ, ಅದನ್ನೆಲ್ಲ ವಾಚ್ ಮಾಡ್ಕೊಳ್ಳಿ. ಇನ್ನೂ ಎಕ್ಸಾಮ್ಗೆ ಜಾಸ್ತಿ ದಿನ ಇಲ್ಲ ಗೈಸ್. ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ, ನಮ್ಮ ಚಾನಲ್ ಅಲ್ಲಿ ಹಾಕಿರೋಂತಹ ಪ್ರತಿ ವಿಡಿಯೋನು ಇಟ್ ಈಸ್ ಅಟ್ ಫ್ರೀ ಆಫ್ ಕಾಸ್ಟ್ ಇದೆ. ಸೊ ವಾಚ್ ಮಾಡ್ಕೊಳ್ಳಿ ಹಾಗೂ ನಾಲೆಡ್ಜ್ ನ ಪಡೀರಿ. ಅಂಡ್ ಎಕ್ಸಾಮ್ನ ಕ್ರ್ಯಾಕ್ ಮಾಡೋದಕ್ಕೆ ತುಂಬಾ ಸುಲಭ ಆಗಿರುತ್ತೆ. ಓಕೆ, ಸುಲಭ ಆಗುತ್ತೆ ಹಾಗೂ ಆರಾಮಾಗಿ ನೀವು ಕ್ರ್ಯಾಕ್ ಮಾಡ್ತೀರಾ. ಓಕೆ, ದ ಕಂಟಿನ್ಯೂಷನ್ ಮಾಡೋಣ ಗೈಸ್. ಯಾರೆಲ್ಲ ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕಾಗಲ್ಲ, ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂತಂದ್ರೆ ಆಗ್ಲೇ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋ ಅಪ್ಡೇಟ್ ನಿಮಗೆ ಸಿಗುತ್ತೆ. ಯಾವುದೇ ಹೊಸ ವಿಡಿಯೋ ಹಾಕಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಗೆಳೆಯರೆ. ಓಕೆ, ಸೊ ಇವತ್ತು ನಾವು ಇಂಟ್ರಡಕ್ಷನ್ ಬಗ್ಗೆ ನೋಡೋಣ. ವಾಟ್ ಈಸ್ ಇಂಟ್ರಡಕ್ಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್? ನೋಡಿ, ಇಂಟ್ರಡಕ್ಷನ್ ಅಲ್ಲಿ ನಾವು ತಿಳ್ಕೊಬೇಕಿರೋಂಥದ್ದು ಏನು, ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಜನರೇಟ್ ಆಗ್ಬೇಕಂದ್ರೆ ನಮಗೆ ಒಂದು ಎಲೆಕ್ಟ್ರಿಕ್ ಕರೆಂಟ್ ಬೇಕು. ಓಕೆ, ಎಲೆಕ್ಟ್ರಿಕ್ ಕರೆಂಟ್ ಬೇಕು ಹಾಗೂ ಎಲೆಕ್ಟ್ರಿಕ್ ಕರೆಂಟ್ ಇಂದ ಪ್ರೊಡ್ಯೂಸ್ ಆಗಿರೋಂತಹ ಮ್ಯಾಗ್ನೆಟಿಕ್ ಫೀಲ್ಡ್, ಇವೆರಡೂ ಬೇಕು. ಇವು ಎರಡೂ ಏನಿದೆ ಅಲ್ವಾ, ಈ ಎರಡು ಕರೆಂಟ್ಸ್ ನಮಗೆ ಒಂದು ಫೋರ್ಸ್ ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಆ ಫೋರ್ಸ್ ಇಂದ ನಾವು ಹಲವಾರು ಆಕ್ಟಿವಿಟೀಸ್ ನ ಮಾಡಬಹುದು ಗೈಸ್. ಒಂದು ಎಲೆಕ್ಟ್ರಿಸಿಟಿ ಹಾಗೂ ಎಲೆಕ್ಟ್ರಿಸಿಟಿನಿಂದ ಬಂದಿರೋಂತಹ ಮ್ಯಾಗ್ನೆಟಿಕ್ ಫೀಲ್ಡ್, ಇವು ಎರಡು ಒಟ್ಟಿಗೆ ಟ್ರಾವೆಲ್ ಮಾಡುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಓಕೆ, ಎರಡು ಒಟ್ಟಿಗೆ ಟ್ರಾವೆಲ್ ಮಾಡುತ್ತೆ. ನಾನು ಈಗ ಬರೀ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೇಳ್ಕೊಂತ ಹೋಗ್ತೀನಿ, ನೀವು ಆ ಪಾಯಿಂಟ್ಸ್ ನ ನೆನ್ಪಿಟ್ಕೊಂಡ್ರೆ ಸಾಕು. ಇಟ್ ವಿಲ್ ಬಿ ಮಚ್ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಒಂದು ನೆನ್ಪಿಟ್ಕೊಳ್ಳಿ ಗೈಸ್, ನಮಗೆ ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ಒಂದು ಕಂಡಕ್ಟರ್ ಇದೆ, ಒಂದು ಕಂಡಕ್ಟರ್ ಅಲ್ಲಿ ಕರೆಂಟ್ ನ ಪಾಸ್ ಮಾಡ್ತಾ ಇದ್ರೆ ಅಂತಂದ್ರೆ ಇದ್ರ ಸುತ್ತು ನಮಗೆ ಏನಾಗುತ್ತೆ, ಗುರುತ್ವಾಕರ್ಷಣ ಬಲ ಅಂದ್ರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಇದನ್ನ ನಾವು ಫೈ ಅಂತ ಕರಿತೀವಿ. ಓಕೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಏನು, ಕಂಡಕ್ಟರ್ ಅಲ್ಲಿ ಕರೆಂಟ್ ಹೋಗ್ತಾ ಇದೆ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಇದು ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಹೋಗ್ತಾ ಇದೆ ಅಂತಂದ್ರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಫೈ ಅಂತ ಇಂಡಿಕೇಟ್ ಮಾಡ್ತೀವಿ. ಇದೇ ತರ ಬರೀ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತರನು ನಮಗೆ ಕರೆಂಟ್ ಫ್ಲೋ ಆಗುತ್ತೆ. ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್ ಅಂತ ತಿಳ್ಕೊಳ್ಳಿ. ಒಂದು ಮೋಟರ್ ಅಲ್ಲಿ ನೀವು ಈ ಕರೆಂಟ್ ಕೊಟ್ಟಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಅದೇ ತರ ಒಂದು ಜನರೇಟರ್ ಅಲ್ಲಿ ಸಿಂಪಲ್ ಆಗಿ ತಗೊಳ್ಳಿ, ಒಂದು ಜನರೇಟರ್ ಅಲ್ಲಿ ಈ ತರ ಎರಡು ಪೋಲ್ಸ್ ಇಟ್ಟಿರ್ತಾರೆ. ಆ ಪೋಲ್ಸ್ ಸೆಂಟ್ರಲ್ ಇರೋಂತಹ ಕಂಡಕ್ಟರ್ ನ ನಾವು ರೊಟೇಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟರ್ ಇರುತ್ತೆ ಗೈಸ್, ಇದರ ಸುತ್ತು ಕಂಡಕ್ಟರ್ ಇರುತ್ತೆ. ಅಂದ್ರೆ ಈ ತರ ಕಾಯಿಲ್ ಇರುತ್ತೆ, ಒಳಗಡೆ ಸುತ್ತು ಹಿಂಗೆ ಕಾಯಿಲ್ ಸುತ್ತಿರ್ತಾರೆ. ಈ ಕಾಯಿಲ್ ನ ನೀವು ಸುಮ್ನೆ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಕಡೆ ಒಂದು ಮ್ಯಾಗ್ನೆಟಿಕ್ ಬಾರ್, ಈ ಕಡೆ ಒಂದು ಬಾರ್. ನಾವು ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಪರ್ಮನೆಂಟ್ ಮ್ಯಾಗ್ನೆಟ್, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂತ. ಈ ಟೆಂಪರವರಿ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಯಾವ್ದನ್ನ, ಇದಕ್ಕೆ ನಾವು ಟೆಂಪರರಿ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಈ ಮ್ಯಾಗ್ನೆಟ್ಸ್ ನ ಇಟ್ಕೊಂಡು ನಾವು ಸೆಂಟ್ರಲ್ಲಿ ಒಂದು ಕಾಯಿಲ್ ನ ರೊಟೇಟ್ ಮಾಡ್ತಾ ಹೋದ್ರೆ ಇದನ್ನ ತಿರುಗಿಸ್ಬೇಕನ್ಮಾತು. ಇಲ್ಲಿ ಏನೋ ಒಂದು ಇಟ್ಕೊಂಡ್ಬಿಟ್ಟು ಒಂದು ಕಡ್ಡಿನೋ ಇಟ್ಕೊಂಡು ತಿರುಗಿಸ್ಬೇಕು. ಅಥವಾ ನಾವು ಇಲ್ಲಿ ನೀರ್ ಹಾಕ್ಬಿಟ್ಟು ಒಂದು ಫಿನ್ ತರ ಇರುತ್ತೆ, ಅದರ ಮೇಲೆ ನೀರ್ ಬಿಡೋದು, ಅವಾಗ ಇದು ರೊಟೇಟ್ ಆಗುತ್ತೆ. ಇದು ರೊಟೇಟ್ ಆದಾಗ ಇಲ್ಲಿ ಒಳಗಡೆ ಇರೋದು ರೊಟೇಟ್ ಆಗುತ್ತೆ. ಈ ಕಂಪ್ಲೀಟ್ ಕಾಯಿಲ್ ರೊಟೇಟ್ ಆಗುತ್ತೆ. ರೊಟೇಟ್ ಆದಾಗ ಒಂದು ಸ್ಟೇಷನರಿ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ನೀವು ಒಂದು ಕಂಡಕ್ಟರ್ ನ ರೊಟೇಟ್ ಮಾಡಿದ್ರೆ ಏನಾಗುತ್ತೆ, ಕರೆಂಟ್ ಜನರೇಟ್ ಆಗುತ್ತೆ. ಹೊರಗಡೆ ನಿಮಗೆ ಕರೆಂಟ್ ಸಿಗುತ್ತೆ, ಈ ಕಂಡಕ್ಟರ್ ಇಂದ ಕರೆಂಟ್ ಬರುತ್ತೆ. ಅಂದ್ರೆ ಏನ್ ಮೀನಿಂಗು, ಒಂದು ಎಲೆಕ್ಟ್ರಿಸಿಟಿನಿಂದ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಮಾಡಬಹುದು. ಅದೇ ತರ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದನು ನೀವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಬಹುದು. ಇದು ನಮಗೆ ಒಂದು ವೆರಿ ಬೇಸಿಕ್ ಪ್ರಿನ್ಸಿಪಲ್, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಇದಾದ ನಂತರ ಆಂಪೇರ್ ಸರ್ಕ್ಯೂಟ್ ಲಾ ಅನ್ನೋದು ನಮಗೆ ತುಂಬಾ ಯೂಸ್ ಆಗುತ್ತೆ. ಏನು, ಆಂಪೇರ್ ಸರ್ಕ್ಯೂಟ್ ಲಾ. ಈ ಲಾನ ನೆನ್ಪಿಟ್ಕೊಳ್ಳಿ. ಒಂದೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಲ್ಲಿ ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಏನು, ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಏನಿದ್ರ ಮೀನಿಂಗು, ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಟೈಮ್ ಬದಲಾದಂಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಸಹ ಬದಲಾಗುತ್ತೆ. ಹಾಗೆ ಆಗ್ಬೇಕು ಅಂತ ಅಂದ್ರಾಗ ನಮಗೆ ವೇವ್ ಫಾರ್ಮ್ ಹೇಗಿರ್ಬೇಕು, ಹೀಗೆ ಚೇಂಜ್ ಆಗ್ತಾ ಇರ್ಬೇಕು. ಒಂದು ಪಾಸಿಟಿವ್ ಆದ್ಮೇಲೆ ನೆಗೆಟಿವ್, ಒಂದು ಪಾಸಿಟಿವ್ ಆದ್ಮೇಲೆ ನೆಗೆಟಿವ್. ನೋಡಿ, ಇಲ್ಲಿ ಟೈಮ್ ಇಲ್ಲಿಂದ ಇಲ್ಲಿಗೆ ಆಗೋ ಟೈಮು, ಇಲ್ಲಿಂದ ಇಲ್ಲಿಗೆ ಆಗೋ ಟೈಮು ಬೇರೆ. ಯಾಕೆಂದ್ರೆ ಇದು ಟೈಮ್ ಇರುತ್ತೆ, ಟೈಮ್ ಕರ್ವ್. ಇದು ಇಲ್ಲಿಂದ ಇಲ್ಲಿಗೆ 1 ಸೆಕೆಂಡ್ ಆಗಿದೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಅನದರ್ ಸೆಕೆಂಡ್ ಅಂದ್ಕೊಳ್ಳಿ. ಇದು 2ನೇ ಸೆಕೆಂಡ್, ಇದು 3ನೇ ಸೆಕೆಂಡ್, ಇದು 4ನೇ ಸೆಕೆಂಡ್. ಈ ತರ ಒಂದೊಂದು ಸೆಕೆಂಡ್ಗೆ ಒಂದು ವೇವ್ ಫಾರ್ಮ್, ಪಾಸಿಟಿವ್ ವೇವ್, ಇನ್ನೊಂದು ನೆಗೆಟಿವ್ ವೇವ್, ಒಂದು ಪಾಸಿಟಿವ್ ವೇವ್, ಒಂದು ನೆಗೆಟಿವ್ ವೇವ್. ಈ ತರ ಟೈಮ್ ವೇರಿ ಆಗ್ತಿದ್ದಂಗೆಲ್ಲ ಇಲ್ಲಿ 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್ ಆಗ್ತದೆ. ಪ್ರತಿ ಟೈಮ್ಗೆ
ಒಂದು ವೇವ್ ಫಾರ್ಮ್ ಜನರೇಟ್ ಆಗಿರೋದು ಚೇಂಜ್ ಆಗ್ತಾ ಇದೆ ಅಂತ ಅಂದ್ರೆ ಅದನ್ನ ನಾವು ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಇದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನು? ನೀವು ಹೇಳೋ ತರ ಇರಬೇಕು. ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದ್ರೆ ನಥಿಂಗ್ ಬಟ್ ಒಂದು ವೇವ್ ಫಾರ್ಮ್ ಟೈಮ್ ಚೇಂಜ್ ಆದಂಗೆಲ್ಲ ಆ ವೇವ್ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಪಾಸಿಟಿವ್ ವೇವ್, ನೆಗೆಟಿವ್ ವೇವ್, ಪಾಸಿಟಿವ್ ವೇವ್, ನೆಗೆಟಿವ್ ವೇವ್, ಪಾಸಿಟಿವ್ ವೇವ್, ನೆಗೆಟಿವ್ ವೇವ್, ಈ ತರ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ಈ ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ನಮಗೆ ಸೊ ಈ ತರ ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗ್ಬೇಕಂತಂದ್ರೆ ನಮಗೆ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಸಹ ಇರಬೇಕು. ಅದೊಂದು ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಈ ಫಸ್ಟ್ ಫಿಗರ್ ಹತ್ರ ಬನ್ನಿ. ಇದು ಫಸ್ಟ್ ಫಿಗರ್, ಇದು ಸೆಕೆಂಡ್ ಫಿಗರ್ ಅಂತ ತಿಳ್ಕೊಳ್ಳಿ, ಇದು ಥರ್ಡ್ ಫಿಗರ್. ಓಕೆ, ಈಗ ಫಸ್ಟ್ ಫಿಗರ್ ಹತ್ರ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಕರೆಂಟ್ ಕಳಿಸಿದಾಗ ನಮ್ಗೆ ಏನ್ ಬಂದಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿದೆ. ಕರೆಕ್ಟಾ? ಈ ಮ್ಯಾಗ್ನೆಟಿಕ್ ಫೀಲ್ಡ್ ಟೈಮ್ ಬದಲಾದಂಗೆ ಚೇಂಜ್ ಆಗ್ತಾ ಇದೆನಾ? ಹಾಗೆ ಚೇಂಜ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಬರೋ ಕಾರಣ ಯಾರು? ಈ ಕರೆಂಟ್. ಇದ್ರ ಒಳಗಡೆ ಹೋಗ್ತೀರಾ ಅಂತ ಕರೆಂಟ್. ಇದು ಕಂಡಕ್ಟರ್. ಓಕೆ, ಇದೊಂದು ವೈರ್ ಅನ್ಕೊಳ್ಳಿ. ಓಕೆ, ಇದ್ರ ವೈರ್ ಒಳಗೆ ಹೋಗ್ತೀರಾ ಅಂತ ಒಂದು ಕರೆಂಟ್. ಈ ಎಲೆಕ್ಟ್ರಿಸಿಟಿ ಫೀಲ್ಡ್ ಹೋಗ್ತಾ ಇದೆ ಅಂತಂದ್ರೆ ನಿಮಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗ್ತಾ ಇದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆ ಅಂತಂದ್ರೆ ನಿಮಗೆ ಬರೋ ಮ್ಯಾಗ್ನೆಟಿಕ್ ಫೀಲ್ಡ್ ಸಹ ಚೇಂಜ್ ಆಗ್ತಾ ಇದೆ ಅಂತ ಅರ್ಥ. ಹಾಗೆ ಆದಾಗ ನಾವು ಅದನ್ನ ಆಂಪೇರ್ ಸರ್ಕ್ಯೂಟ್ ಲಾ ಅಂತ ಕರಿತೀವಿ. ಈ ಲಾ ಇಷ್ಟೇ, ಸಿಂಪಲ್. ಓಕೆ, ಕರೆಂಟ್ ಚೇಂಜ್ ಆದಂಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆ ಅಂತಂದ್ರೆ ನಥಿಂಗ್ ಬಟ್ ಅಲ್ಲಿ ಆಂಪೇರ್ ಸರ್ಕ್ಯೂಟ್ ಲಾನ ನಾವು ಅಪ್ಲೈ ಮಾಡಿದೀವಿ ಅಂತ ಅರ್ಥ. ಓಕೆ, ಅಷ್ಟನ್ನ ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಹೋಗ್ಬೇಕು ಅಂತಂದ್ರೆ ಮ್ಯಾಕ್ಸ್ವೆಲ್ಸ್ ಈಕ್ವೇಶನ್ಸ್ ಅನ್ನೋದು ಬರುತ್ತೆ. ಮ್ಯಾಕ್ಸ್ವೆಲ್ಸ್ ಅಂದ್ರೆ ಇವರು ಒಬ್ಬ ಸೈಂಟಿಸ್ಟ್. ಏನ್ ಅವರ ಫುಲ್ ನೇಮ್? ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅಂತ ಅವರ ಪೂರ್ತಿ ಹೆಸರು. ಇವ್ರು ಏನ್ ಮಾಡಿದ್ರೆ ಈ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ತುಂಬಾನೇ ವರ್ಕ್ ಮಾಡಿದ್ದಾರೆ. ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಏನೆಲ್ಲ ಉಪಯೋಗಗಳಿದಾವೆ. ಓಕೆ, ನಾವು ನಿಮ್ಗೊಂದು ಡೌಟ್ ಬಂದಿರಬಹುದು, ಸರ್ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತಂದ್ರೆ ಸೂರ್ಯನಿಂದ ಬರೋದು ವೇವ್ಸ್ ಅಷ್ಟೇ ಓದ್ಬೇಕಲ್ವಾ? ಸೂರ್ಯನಿಂದ ಒಂದೇ ಅಲ್ಲ, ಎಲೆಕ್ಟ್ರಿಸಿಟಿನಿಂದ ಬರೋ ಅಂತಹ ವೇವ್ಸ್ ಸಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತಾನೆ ಕರಿತೀವಿ. ಬಟ್ ಇದು ರೇಡಿಯೇಷನ್ ಅಲ್ಲ, ಇಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಈ ವೇವ್ಸ್ ಇಂದ ನಾವು ಸೂರ್ಯನಿಂದ ಬರೋ ಅಂತಹ ವೇವ್ಸ್ ಎಲ್ಲಾ ವೇವ್ಸ್ಗೂ ನಾವು ಇದೇ ತರ ಒಂದು ಎಲೆಕ್ಟ್ರಿಸಿಟಿ ಹಾಗೂ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕೆ ಎಲೆಕ್ಟ್ರಿಸಿಟಿ ಅಂತಂದ್ರೆ ನಥಿಂಗ್ ಬಟ್ ಅಲ್ಲಿ ನಾವು ಕರೆಂಟ್ ಎಲ್ಲೂ ಕಳಿಸಲ್ಲ, ಬಟ್ ಅಲ್ಲಿ ನಮಗೆ ಆ ವೇವ್ ಕ್ರಿಯೇಟ್ ಆಗುತ್ತೆ. ಆ ಎಲೆಕ್ಟ್ರಿಕ್ ವೇವ್ ಹಾಗೂ ಮ್ಯಾಗ್ನೆಟಿಕ್ ವೇವ್ ಸೂರ್ಯನಿಂದನೇ ಬರಬೇಕಾದಾಗ ಕ್ರಿಯೇಟ್ ಆಗ್ತಾ ಬರುತ್ತೆ ಗೈಸ್. ಓಕೆ, ಈ ವೇವ್ ಫಾರ್ಮ್ ಇಂದ ನಮಗೆ ಹಲವಾರು ಇಕ್ವೇಶನ್ಸ್ ಬಂದಿದಾವೆ. ಅದು ಮ್ಯಾಕ್ಸ್ವೆಲ್ಸ್ ಇಕ್ವೇಶನ್ ಅಂತ ಕರಿತೀವಿ. ಆ ಮ್ಯಾಕ್ಸ್ವೆಲ್ಸ್ ಇಕ್ವೇಶನ್ ಏನ್ ಬಗ್ಗೆ ಡೀಲ್ ಮಾಡ್ತಾರೆ? ಎಲೆಕ್ಟ್ರಿಕ್ ಹಾಗೂ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಬಗ್ಗೆ ಈಕ್ವೇಶನ್ಸ್ ಬರ್ದಿದ್ದಾರೆ. ತುಂಬಾನೇ ಈಕ್ವೇಶನ್ಸ್ ಬರೆದಿದ್ದಾರೆ. ಅದು ಹೇಗೆ ಏನು ಅನ್ನೋದ್ರ ಬಗ್ಗೆ ನಮಗೆ ಬರೆದಿದ್ದಾರೆ. ಇದು ನಮ್ಮ ಇಂಟ್ರಡಕ್ಷನ್ ಅಲ್ಲಿ ಕೆಲವೊಂದು ಟಾಪಿಕ್. ಓಕೆ, ಈಗ ನೀವು ನೆನ್ಪಿಟ್ಕೋಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಏನು? ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ ಏನಾದ್ರೂ ಕೇಳಿದ್ರಂತಂದ್ರೆ ನೀವೇನ್ ಹೇಳ್ಬೇಕು? 3,00,000 ಕಿಲೋಮೀಟರ್ ಇರುತ್ತೆ, ಅಥವಾ 3 × 10⁸ ಮೀಟರ್ಸ್ ಪರ್ ಸೆಕೆಂಡ್ ಅಂತ ಹೇಳ್ಬೇಕು. 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ ಅಥವಾ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ರು ನಡೆಯುತ್ತೆ, ಒಂದೇ ಮೀನಿಂಗ್. ಓಕೆ, ಈಗ ಈ ಲೈಟ್ ಅನ್ನೋದು ಎಲ್ಲಿಂದ ಬರ್ತಾ ಇದೆ? ಸೂರ್ಯನಿಂದ ಬರ್ತಾ ಇದೆ. ಈ ಲೈಟ್ ನ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಕರಿತೀವಿ. ದ ಒನ್ಲಿ ರೀಸನ್ ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಇರುತ್ತೆ. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ನಾನ್ ನಿಮ್ಗೆ ರೇಡಿಯೇಷನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಮುಂದಿನ ನಮ್ಮ ಹಳೆ ವಿಡಿಯೋನಲ್ಲಿ ರೇಡಿಯೇಷನ್ಸ್ ಬಗ್ಗೆ ಹೇಳಿದ್ದೆ. ಕರೆಕ್ಟಾ? ಲೈಟ್ ವೇವ್ಸ್ ಇದೆ, ಅದನ್ನ ವಿಸಿಬಲ್ ಲೈಟ್ ಅಂತ ಕರಿತೀವಿ. ಇನ್ಫ್ರಾರೆಡ್ ರೇಸ್ ಇದೆ, ಮತ್ತೆ ಎಕ್ಸ್ರೇ ಇದೆ, ಗಾಮಾ ರೇಸ್ ಇದೆ, ಮೈಕ್ರೋವೇವ್ಸ್ ಇದೆ, ರೇಡಿಯೋ ವೇವ್ಸ್ ಇದೆ, ಎಲ್ಲಾ ತರ ವೇವ್ಸ್ ಇದಾವೆ. ಈಗ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಎಲ್ಲಿಂದ ಎಲ್ಲಿ ತನಕ ಸ್ಟ್ರೆಚ್ ಮಾಡ್ಬೋದು ಅಂದ್ರೆ ಗಾಮಾ ರೇಸ್ ಇಂದ ಹಿಡಿದು ರೇಡಿಯೋ ವೇವ್ಸ್ ತನಕ ಅದರ ವೇವ್ ಲೆಂತ್ ನೋಡಿ, ನೆನ್ಪಿಟ್ಕೊಳ್ಳಿ. ವೇವ್ ಲೆಂತ್ ಅಂದ್ರೆ ಏನು? ಲ್ಯಾಂಬ್ಡಾ. ಲ್ಯಾಂಬ್ಡಾ ಬಂದು 10⁻⁻12 ಇಂದ ಹಿಡಿದು 10⁻6 ಮೀಟರ್ಸ್. ಈ ಯೂನಿಟ್ ಇಂಪಾರ್ಟೆಂಟ್ ಗಾಯ್ಸ್. ಏನಿದು? ಮೀಟರ್ಸ್. ವೇವ್ ಲೆಂತ್ ನಾವು ಯಾವಾಗ ಮೀಟರ್ಸ್ ಅಲ್ಲಿ ಬರಿತೀವಿ. ವೇವ್ ಲೆಂತ್ ಅಂದ್ರೆ ಒಂದು ಲೆಂತ್ ಅಷ್ಟೇ. ಓಕೆ, ವೇವ್, ಆ ವೇವಿನ ಲೆಂತ್ ಅಂತ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಿನ ಲೆಂತ್ ಇಷ್ಟಿರುತ್ತೆ. 10⁻⁻12 ಇಂದ ಹಿಡಿದು 10⁻6 ಇದ್ರೆ ಇದು ಗಾಮಾ ರೇಸ್, ಇದು ನಿಮ್ಮ ರೇಡಿಯೋ ವೇವ್ಸ್. ಓಕೆ, ಈ ವೇವ್ಸಿನ ವೇವ್ ಲೆಂತ್ ನೆನ್ಪಿಟ್ಕೊಳ್ಳಿ ಗೈಸ್. ವೇವ್ ಲೆಂತ್ ನ ಡೈರೆಕ್ಟ್ ಆಗಿ ಕೇಳೋ ಚಾನ್ಸ್ ಇರುತ್ತೆ ನಿಮಗೆ ಎಕ್ಸಾಮ್ ಅಲ್ಲಿ. ಓಕೆ,
ನಿಮಗೆ ನಾನು ಆಂಪೇರ್ ಸರ್ಕ್ಯೂಟ್ ಲಾ ಬಗ್ಗೆ ಹೇಳಿದ್ದೆ. ಏನು ಕರೆಂಟ್ ಹೋದಾಗ ಅದರಿಂದ ಕ್ರಿಯೇಟ್ ಆಗುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನ ನಾವು ಒಂದು ಈಕ್ವೇಶನ್ ಅಲ್ಲಿ ಬರಿಬೇಕು ಅಂತಂದ್ರೆ ಈ ತರ ಬರಿತೀವಿ ಗೈಸ್. ಏನು ಇಂಟಿಗ್ರಲ್ ಕ್ಲೋಸ್ಡ್ ಕೌಂಟರ್ ಇಂಟಿಗ್ರಲ್ ಆಫ್ ಇದು ಬಿ ಅಂತಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಟೈಮ್ಸ್ ಆಫ್ ಲೆಂತ್ ಆಫ್ ದಿ ಆ ವೇವ್ ಫಾರ್ಮಿನ ಲೆಂತ್. ಹಾಗದೆ ಇವೆರಡರಿಂದ ಬಂದಿರೋ ಅಂತದ್ದು ಯಾವುದು? ಇದು ಬಂದಿರೋದು ಯಾವ್ದ್ರಿಂದ ಬಂದಿರುತ್ತೆ? ಕರೆಂಟ್ ಇಂದ ಬಂದಿರುತ್ತೆ, ರೈಟ್? ಸೊ ಕರೆಂಟ್ ಇದು ಮ್ಯೂ ನಾಟ್ ಅನ್ನೋದು ಏನಂತಂದ್ರೆ ಅದು ಒಂದು ಕೆಪಾಸಿಟರ್ ತಗೊಂಡು ಹೇಳ್ತಾ ಇದಾರೆ ಅವರು. ನೀವು ಅದು ಕೆಪಾಸಿಟರ್ ಅನ್ನೋದು ಬಿಟ್ಬಿಡಿ, ನಿಮ್ಮ ವೇವ್ ಫಾರ್ಮ್ ಇಷ್ಟು ಈಕ್ವೇಶನ್ ಇದು ಇಂಪಾರ್ಟೆಂಟ್. ಓಕೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅಂದ್ರೆ ಇದು ನಮಗೆ ಫ್ಲಕ್ಸ್ ಕ್ರಿಯೇಟ್ ಆಗಿರೋ ಆ ಒಂದು ಏರಿಯಾನಲ್ಲಿ ಈ ಒಂದು ಕಂಡಕ್ಟರ್ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಕ್ರಿಯೇಟ್ ಆಗಿದೆ ಒಂದು ಸ್ಕ್ವೇರ್ mm ಗೆ ಅನ್ನೋದು ಈ ಬಿ ಹೇಳುತ್ತೆ. ಬಿ ಅಂತಂದ್ರೆ ಫ್ಲಕ್ಸ್ ಕ್ರಿಯೇಟೆಡ್ ಪರ್ ಯೂನಿಟ್ ಏರಿಯಾ. ಓಕೆ, ಪರ್ ಏರಿಯಾ. ಅದೇ ನಮ್ಮ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿನ ಫಾರ್ಮುಲಾ. ಸೊ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಈ ತರ ಡಿಫೈನ್ ಮಾಡಬಹುದು. ಓಕೆ, ನೆಕ್ಸ್ಟ್ ಹೋಗೋಣ ಅಂತ ಗೈಸ್. ಗೈಸ್ ಈಗ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಲ್ಲಿ ಮ್ಯಾಕ್ಸ್ವೆಲ್ ಇಕ್ವೇಶನ್ ಅಂತಂದ್ರೆ ಏನಂತ ತಿಳ್ಕೋಬೇಕು. ಮ್ಯಾಕ್ಸ್ವೆಲ್ ಇಕ್ವೇಶನ್ ವ್ಯಾಕ್ಯೂಮ್ ಅಲ್ಲಿ ಯೂಸ್ ಮಾಡೋ ಅಂತದ್ದು ಯಾವುದು? ನೋಡಿ, ವ್ಯಾಕ್ಯೂಮ್ ಅಲ್ಲಿ ನಮಗೆ ಈ 4 ವೇವ್ ಫಾರ್ಮ್ಸ್ ನಾವು ಯೂಸ್ ಮಾಡ್ತೀವಿ ಅಥವಾ ಈಕ್ವೇಶನ್ಸ್ ಅಂತ ತಿಳ್ಕೊಬಹುದು ನೀವು. ಇಂಟಿಗ್ರೇಷನ್ ಆಫ್ ಇ ಅಂದ್ರೆ ಎಲೆಕ್ಟ್ರಿಸಿಟಿ ವಿತ್ ರೆಸ್ಪೆಕ್ಟ್ ಟು ದ ಏರಿಯಾ ಬಂದಾಗ ಇದು ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ಅದರ ಪರ್ಮಿಟಿವಿಟಿ ಅಂತ ಕರಿತೀವಿ. ಓಕೆ, ಇದು ರಿಲೇಶನ್ಶಿಪ್ ಆಫ್ ಗಾಸ್ ಲಾ ಆಫ್ ಎಲೆಕ್ಟ್ರಿಸಿಟಿ. ಇದಿಷ್ಟೇ ನೆನ್ಪಿಟ್ಕೊಳ್ಳಿ. ಗಾಸ್ ಲಾ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ಏನು? ಅದೆಲ್ಲ ಇಂಡಿಪ್ ಹೋಗೋದು ಬೇಕಾ ಇಲ್ಲ ನಮಗೆ. ಜಸ್ಟ್ ಈಕ್ವೇಶನ್ ನಿಮಗೆ ಡೈರೆಕ್ಟ್ ಆಗಿ ಕೇಳೋ ಚಾನ್ಸಸ್ ಇದಾವೆ. ಸೊ ಗಾಸ್ ಲಾ ಆಫ್ ಎಲೆಕ್ಟ್ರಿಸಿಟಿ ಅಂತಂದ್ರೆ ಏನು? ಕ್ಲೋಸ್ಡ್ ಕೌಂಟರ್ ಇಂಟಿಗ್ರಲ್ ಆಫ್ ಇ ಬಾರ್ ಎಲೆಕ್ಟ್ರಿಕ್ ಫೀಲ್ಡ್ ಟೈಮ್ಸ್ ಆಫ್ ಡಿ ಎ ಇಸ್ ಈಕ್ವಲ್ಸ್ ಟು ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ಪರ್ಮಿಟಿವಿಟಿ, ಅಬ್ಸಲ್ಯೂಟ್ ಪರ್ಮಿಟಿವಿಟಿ. ಅದೇ ತರ ಗಾಸ್ ಲಾ ಫಾರ್ ಮ್ಯಾಗ್ನೆಟಿಸಮ್ ಏನಾದ್ರು ಮಾಡಕ್ ಹೋದ್ರೆ ನಿಮಗೆ ಮ್ಯಾಗ್ನೆಟಿಸಮ್ ಅಂದ್ರೆ ಯಾವ್ದು ಬರಬೇಕು? ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ ಏರಿಯಾ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಪರ್ ಏರಿಯಾ. ಗಾಸ್ ಲಾ ಫಾರ್ ಎಲೆಕ್ಟ್ರಿಸಿಟಿ ಅಂತ ಅಂದಾಗ ಎಲೆಕ್ಟ್ರಿಕ್ ಫೀಲ್ಡ್ ಪರ್ ಏರಿಯಾ ಬರಬೇಕು. ಅದು ವಿತ್ ರೆಸ್ಪೆಕ್ಟ್ ಟು ಚಾರ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಚಾರ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೇನೆ ಕೊಲೂಮ್ಸ್ ಅಂತ ಹೋಗುತ್ತಲ್ಲ, ಕೊಲೂಮ್ಸ್ ಆಫ್ ಎನರ್ಜಿ ಅಂತ ನಾನು ಏನ್ ಹೇಳಿದ್ದೆ? ಎಲೆಕ್ಟ್ರಾನ್ಸ್ ಪಾಸ್ ಆದಂಗೆಲ್ಲ ಒಂದು ಕಂಡಕ್ಟರ್ ಅಲ್ಲಿ ನಮಗೆ ಏನ್ ಬರುತ್ತೆ? ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಸೊ ಅದು ನಮಗೆ ನಥಿಂಗ್ ಬಟ್ ಚಾರ್ಜ್. ಆ ಚಾರ್ಜ್ ಪರ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಮಾಡಿದ್ರೆ ನಮಗೆ ಗಾಸ್ ಲಾ ಫಾರ್ ಎಲೆಕ್ಟ್ರಿಸಿಟಿ ಯೂಸ್ ಆಗುತ್ತೆ. ಅದೇ ತರ ಗಾಸ್ ಲಾ ಫಾರ್ ಮ್ಯಾಗ್ನೆಟಿಸಮ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನು? ಫ್ಲಕ್ಸಸ್. ಆ ಫ್ಲಕ್ಸ್ ಪರ್ ಏರಿಯಾ ಅದ್ರ ರಿಲೇಷನ್ ಇದು ಬಿ ಬಾರ್ ಟೈಮ್ಸ್ ಆಫ್ ಏರಿಯಾ ಮಾಡಿದ್ರೆ ನಿಮಗೆ ಈಕ್ವಲ್ ಟು 0 ಬರುತ್ತೆ. ನೋಡಿ, ಗಾಸ್ ಲಾ ಏನಾದ್ರೂ ಅಪ್ಲೈ ಮಾಡಿದೆ ಮ್ಯಾಗ್ನೆಟಿಸಮ್ಗೆ ನಿಮಗೆ ರಿಸಲ್ಟ್ ಏನು? 0. ಅದೇ ತರ ಫ್ಯಾರಡೇಸ್ ಲಾ ಬಂದ್ಬಿಟ್ಟು ನಿಮಗೆ ಈ ತರ ಈಕ್ವೇಶನ್ ಇರುತ್ತೆ. ಈಕ್ವೇಶನ್ಸ್ ಅಷ್ಟು ನೆನ್ಪಿಟ್ಕೊಳ್ಳಿ ಗಾಯ್ಸ್. ಇ ಬಾರ್ ಡಾಟ್ ಡಿ ಎಲ್ ಈಕ್ವಲ್ಸ್ ಟು ಮೈನಸ್ ಆಫ್ ಡಿ ಫೈ ಬಿ ಬೈ ಡಿ ಟಿ. ಓಕೆ, ಇದು ರೇಟ್ ಆಫ್ ಚೇಂಜ್. ಅಂದ್ರೆ ಈ ಎರಡು ಈಕ್ವೇಶನ್ಸ್ ನಾವು ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ಗೆ ಯೂಸ್ ಮಾಡ್ತೀವಿ. ಇವೆರಡು ಸ್ಟ್ಯಾಟಿಕ್ ಫೀಲ್ಡ್ ಯೂಸ್ ಮಾಡ್ತೀವಿ. ಗಾಸ್ ಲಾ ಎಲ್ಲಿ ಯೂಸ್ ಮಾಡ್ತೀವಿ? ಸ್ಟ್ಯಾಟಿಕ್ ಫೀಲ್ಡ್ಸ್ಗೆ. ಇದೊಂದು ನೆನ್ಪಿಟ್ಕೊಳ್ಳಿ. ಗಾಸ್ ಲಾ ನಾವು ಯೂಸ್ ಮಾಡೋದು ಸ್ಟ್ಯಾಟಿಕ್ ಫೀಲ್ಡ್ಗೆ. ಫ್ಯಾರಡೇಸ್ ಲಾ ಹಾಗೂ ಆಂಪರ್ ಸರ್ಕ್ಯೂಟ್ ಲಾ ಯೂಸ್ ಮಾಡೋದು ಯಾವುದಿಗೆ? ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದಕ್ಕೆ ನಾವು ಡಿ ಬೈ ಡಿ ಟಿ ಅಂತ ಬರಿತೀವಿ. ಓಕೆ, ಇದಿಷ್ಟು ನೆನ್ಪಿಟ್ಕೊಳ್ಳಿ. ಈಕ್ವೇಶನ್ ನೆನ್ಪಿಟ್ಕೊಳ್ಳಿ. ಸೊ ದಟ್ ಡೈರೆಕ್ಟ್ ಆಗಿ ಈಕ್ವೇಶನ್ ನಿಮಗೆ ಕೇಳಿದ್ರೆ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹಾಕಿ ಟಿಕ್ ಮಾಡಿ. ಓಕೆ, ನೌ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಈಗ ನಮ್ಮ ಫಸ್ಟ್ ಟಾಪಿಕ್ ಇಂಟ್ರೊಡಕ್ಷನ್ ಬಗ್ಗೆ ಆಯ್ತು. ಇಂಟ್ರೊಡಕ್ಷನ್ ಅಷ್ಟೇ ನಿಮಗೆ ಸಾಕು. ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೆ ಏನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತಂದ್ರೆ ಇದೊಂದು ಫಿಸಿಕ್ಸ್ ಟರ್ಮ್ ಆಗಿರುತ್ತೆ. ಫಿಸಿಕ್ಸ್ ಅಲ್ಲಿ ಯೂಸ್ ಮಾಡುವಂತಹ ಒಂದು ಟರ್ಮಿನಾಲಜಿ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನೋದು. ಓಕೆ, ನಾವು ಯೂಶುವಲಿ ನೋಡಿ ಎಕ್ಸಾಂಪಲ್, ಸನ್ ಏನ್ ಮಾಡುತ್ತೆ? ತುಂಬಾ ಪ್ರೊಡ್ಯೂಸ್ ಎ ಗ್ರಾವಿಟೇಷನಲ್ ಫೀಲ್ಡ್ ದಟ್ ಅಟ್ರಾಕ್ಟ್ಸ್ ದ ಪ್ಲಾನೆಟ್ಸ್ ಇನ್ ದ ಸೋಲಾರ್ ಸಿಸ್ಟಮ್, thus influences their orbit. ಅಂದ್ರೆ ಆ ಸೂರ್ಯನ ಸುತ್ತು ಇರೋಂತಹ ಆರ್ಬಿಟ್, ಬೇರೆ ಬೇರೆ ಇರೋ ಪ್ಲಾನೆಟ್ಸ್ ಈ ಎಲ್ಲಾನು ಏನ್ ಮಾಡುತ್ತೆ? ಒಂದು ಅಟ್ರಾಕ್ಷನ್ ಅಲ್ಲಿ ಇಟ್ಕೊಂಡಿರುತ್ತೆ ಬೈ ದ ಹೆಲ್ಪ್ ಆಫ್ ಗ್ರಾವಿಟೇಷನ್ ಫೀಲ್ಡ್. ಇದೇನು? ಗ್ರಾವಿಟೇಷನ್ ಫೀಲ್ಡ್, ಗುರುತ್ವಾಕರ್ಷಣ ಬಲ ಅಂತ ನೀವೇನ್ ಕರೀತಾರಲ್ಲ ಅದು. ಓಕೆ, ಗ್ರಾವಿಟೇಷನಲ್ ಫೀಲ್ಡ್, ಗುರುತ್ವಾಕರ್ಷಣ ಬಲ. ಈಗ ಇದರಲ್ಲಿ ನಮಗೆ ಎರಡು ತರ ವೇವ್ಸ್ ಬರ್ತವೆ. ಒಂದು ಸ್ಟೇಷನರಿ ಎಲೆಕ್ಟ್ರಿಕ್ ಚಾರ್ಜಸ್ ಏನ್ ಮಾಡುತ್ತೆ? ಒಂದು ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಸ್ಟೇಷನರಿ.
ನಿಂತಿರೋ ಕಡೆ ಒಂದು ಎಲೆಕ್ಟ್ರಿಸಿಟಿ ಬಂದ್ರೆ ಅಂದ್ರೆ ಇವಾಗ ಕೆಪಾಸಿಟರ್ ಸ್ಟ್ಯಾಟಿಕ್, ನೀವೇ ಒಂದು ಚೇರಲ್ಲಿ ಕುಂತಿರ್ತಾರ, ಚೇರಲ್ಲಿ ಕುಂತಾಗ ಏನಾಗುತ್ತೆ, ರಬ್ ಮಾಡ್ತೀರಾ, ರಬ್ ಮಾಡಿದಾಗ ಏನಾಗುತ್ತೆ, ಅವಾಗ ಎಲೆಕ್ಟ್ರಿಸಿಟಿ ಜನರೇಟ್, ಅದನ್ನು ವೇವ್ ಫಾರ್ಮೇ, ಬಟ್ ಅದು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಅದೇ ತರ ಒಂದು ಮೂವ್ ಆಗ್ತಾ ಒಂದು ಎಲೆಕ್ಟ್ರಿಸಿಟಿ ಏನ್ ಮಾಡುತ್ತೆ, ಎಲೆಕ್ಟ್ರಿಕ್ ಚಾರ್ಜಸ್ ನಮಗೆ ಎರಡು ವೇವ್ ಫಾರ್ಮ್ ನ ಕೊಡುತ್ತೆ, ಅದು ಎಲೆಕ್ಟ್ರಿಕ್ ಫೀಲ್ಡ್ ಹಾಗೂ ಮ್ಯಾಗ್ನೆಟಿಕ್ ಫೀಲ್ಡ್. ಅದೇ ಅಲ್ಲಿಂದನೇ ಬಂದಿರೋ ಈ ಟರ್ಮು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನೋದು. ಗಾಯ್ಸ್ ಅರ್ಥ ಆಗಿದಾನ? ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸ್ಟ್ಯಾಟಿಕ್ ಫೀಲ್ಡ್ ಇಂದ ಬರಂತಹ ಎಲೆಕ್ಟ್ರಿಕ್ ಫೀಲ್ಡ್ ನ ನಾವು ಸ್ಟೇಷನರಿ ಎಲೆಕ್ಟ್ರಿಕ್ ಚಾರ್ಜಸ್ ಇಂದ ಬರುತ್ತೆ, ಅದು ಸ್ಟೇಷನರಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತಾನು ಕರಿಬಹುದು. ನೀವು ಸ್ಟೇಷನರಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಈಗ ಮೂವ್ ಆಗ್ತಾ ಅಂತ ಅಂದ್ರೆ ಒಂದು ಸೂರ್ಯನಿಂದ ಇಲ್ಲಿ ತನಕ ಬರ್ಬೇಕು, ಅಂದ್ರೆ ಮೂವ್ ಆಗ್ತಾ ಬರ್ಬೇಕು. ಅಲ್ಲಿಂದ ಇಲ್ಲಿಗೆ ಮೂವ್ ಆದ್ರೆ ಏನಂತಾನೆ, ಸೂರ್ಯನಿಂದ ಈ ಕಡೆ ಬರೋಕ್ಕಾಗೋದು ನಮ್ ಭೂಮಿಗೆ, ಕರೆಕ್ಟಾ? ನೀವು ಭೂಮಾಪಕರ ಆಗ್ತಿರಂತಂದ್ರೆ ಭೂಮಿ ಮೇಲೆ ಬೆಳೆಯರಂತಹ ಎಲ್ಲಾ ರೇಡಿಯೇಷನ್ಸ್ ಬಗ್ಗೆ ತಿಳ್ಕೊಬೇಕಂತ ಈ ಯೂನಿಟ್ ಹಾಕಿದಾರ ಅವರು. ಭೂಮಾಪಕರು ಸುಮ್ನೆ ಆಗಲ್ಲ, ನೀವು ರೇಡಿಯೇಷನ್ಸ್ ಬಗ್ಗೆ ನೋಡ್ಬೇಕು, ಆ ಏರಿಯಾ ಹೆಂಗಿದೆ ತಿಳ್ಕೊಬೇಕು, ಆ ಎನ್ವಿರಾನ್ಮೆಂಟಲ್ ಸೂಟಬಲ್ ಆಗುತ್ತಾ ಇಲ್ಲ ನೋಡ್ಬೇಕು. ಓಕೆ, ಸುಮ್ನೆ ಹೋಗ್ಬಿಟ್ಟು ಒಂದು ಸರ್ವೆ ಸ್ಕೆಚ್ ಇಟ್ಕೊಂಡು ಹೆಂಗ್ ಬೇಕಂಗ ನೋಡ್ಬಿಟ್ಟು ಇಲ್ಲೊಂದ್ ಸೈಟ್ ಹಾಕೊಂಬಿಡಿ, ಇಲ್ಲಿ ಮನೆ ಹಾಕೊಂಬಿಡ ಅಂತ ಹೇಳೋದಲ್ಲ. ನೀವು ರೇಡಿಯೇಷನ್ಸ್ ಬಗ್ಗೆ ರೀಡ್ ಮಾಡ್ಬೇಕಂತಾನೆ ಈ ಟಾಪಿಕ್ ಇದೆ ಗೈಸ್. ಒಂದು ರೇಡಿಯೇಷನ್ ಮೂವ್ ಆಗ್ತಾ ಬರ್ತಾ ಇದೆ ಅಂತಂದ್ರೆ ಆ ಎಲೆಕ್ಟ್ರಿಕ್ ಚಾರ್ಜಸ್, ಮೂವಿಂಗ್ ಎಲೆಕ್ಟ್ರಿಕ್ ಚಾರ್ಜಸ್ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಹಾಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಪ್ರೊಡ್ಯೂಸ್ ಮಾಡುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಇದೇ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕರಿತೀವಿ. ಇದು ಸೂರ್ಯನಿಂದ ಬರ್ತಾ ಯೂಶಲಿ. ಅದೇ ತರ ನೀವು ಇಲ್ಲಿ ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡ್ಬೋದು, ಅದೇನು ದೊಡ್ಡ ಇಂಪಾರ್ಟೆಂಟ್ ಅಲ್ಲ. ನಾವು ಈ ಎಲೆಕ್ಟ್ರಿಕ್ ರೇಡಿಯೇಷನ್ ಏನ್ ಮಾಡುತ್ತೆ, ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೈಸ್, ನೆನ್ಪಿಟ್ಕೊಳ್ಳಿ. ದಿಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನ್ ಮಾಡುತ್ತೆ, ಒಂದು ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ. ಓಕೆ, ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಮೂವ್ ಆಗ್ತಾ ಇದೆ ಅಂತಂದ್ರೆ ಇದಕ್ಕೊಂದು ಸ್ಪೀಡ್ ಬೇಕು. ಆ ಸ್ಪೀಡ್ ಆಫ್ ಲೈಟ್ ಈಕ್ವಿವೆಲೆಂಟ್ ಆಗಿರುತ್ತೆ, ಸ್ಪೀಡ್ ಆಫ್ ಲೈಟ್ಗೆ ಸಮವಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಆ ಸ್ಪೀಡ್ ಏನಿರುತ್ತೆ, ಅಟ್ ಟ್ರಾವೆಲ್ಸ್ ಅಟ್ ಎ ಸ್ಪೀಡ್ ಆಫ್ ಲೈಟ್. ಓಕೆ, ಆ ಸ್ಪೀಡ್ಗೆ ಈಕ್ವಲ್ ಆಗಿ ಅದು ಟ್ರಾವೆಲ್ ಮಾಡ್ತಾ ಇರುತ್ತೆ. ಅದು ಕರೆಕ್ಟ್ ಆಗಿ ನೀವು ಹೇಳ್ಬೇಕಂದ್ರೆ 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ ಅಂದಲ್ಲ, ಅದು 3,00,000 ಅಲ್ಲ, ಎಕ್ಸಾಕ್ಟ್ ಆಗಿ ನಾನು ಒಂದು ಪರ್ಫೆಕ್ಟ್ ಆಗಿ ನಂಬರ್ ಹೇಳ್ಬೇಕಂದ್ರೆ ಅದು 299,792 ಕಿಲೋಮೀಟರ್ ಪರ್ ಸೆಕೆಂಡ್. ಓಕೆ, ಮೈಲ್ಸ್ ಅಲ್ಲಿ ಕೇಳಿದ್ರೆ ಅಂತಂದ್ರೆ 186,000 ಮೈಲ್ಸ್ ಪರ್ ಸೆಕೆಂಡ್. ಓಕೆ, ಸೊ ಈ ಸ್ಪೀಡ್ ಆಫ್ ಲೈಟ್ ಅನ್ನೋದು ಒನ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ನೆನ್ಪಿಟ್ಕೊಳ್ಳಿ, ಈ ಸ್ಪೀಡ್ ಆಫ್ ಲೈಟ್ ಅನ್ನೋದೇನೋ, ಲೈಟ್ ಅನ್ನೋದು ಒನ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಇದೇ ತರ ಹಲವಾರು ರೇಡಿಯೇಷನ್ಸ್ ಇದಾವೆ. ಎಕ್ಸ್ರೇ ಬರುತ್ತೆ, ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ರೇಡಿಯೇಷನ್, ಓಕೆ, ಮತ್ತೆ FM ರೇಡಿಯೋಸ್ ಅಂದ್ರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ರೇಡಿಯೋ ವೇವ್ಸ್ ಅಲ್ಲಿ ಎರಡು ತರ, AM ವೇವ್ಸ್ ಅಂತ ಕರಿತೀವಿ, FM ವೇವ್ಸ್ ಅಂತ ಕರಿತೀವಿ. FM ಅಂದ್ರೆ ನಾವು ಪ್ರತಿದಿನ ಕೇಳಿಸ್ಕೊಂತೀವಲ್ಲ, AM ಅಂತಂದ್ರೆ ನಾವು ಬೇರೆದಕ್ಕೆ ಯೂಸ್ ಮಾಡ್ತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅದು ಒನ್ ಆಫ್ ದಿ ಟೈಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಾವು ಟ್ರಾನ್ಸ್ಪೋರ್ಟೇಷನ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ, ಲೈಕ್ ಸಿಗ್ನಲ್ಸ್ ನ ಟ್ರಾನ್ಸ್ಫರ್ ಮಾಡಕ್ಕೆ. ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಇವೆಲ್ಲಾನು ಫಾರ್ಮ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಈಗ ನಾವು ಪ್ರಾಪರ್ಟೀಸ್ ಬಗ್ಗೆ ಮಾತಾಡೋದಾದ್ರೆ, ಪ್ರಾಪರ್ಟೀಸ್ ಏನೇನಿದೆ, ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡಿಪೆಂಡ್ ಸ್ಟ್ರಾಂಗ್ಲಿ ಆನ್ ಇಟ್ಸ್ ಯಾವ್ದು ನೋಡಿ, ಫ್ರೀಕ್ವೆನ್ಸಿ. ನಾನು ಹೇಳಿದ್ದೆ ಅಲ್ಲ, ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಒಂದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಫ್ರೀಕ್ವೆನ್ಸಿ ಮೇಲೆ. ಅದ್ರದ್ದು ಏನ್ ಡಿಪೆಂಡ್ ಆಗುತ್ತೆ, ಅದರ ಪ್ರಾಪರ್ಟಿ ಬಂದ್ಬಿಟ್ಟು ಡಿಪೆಂಡ್ ಆಗೋದು, ತುಂಬಾ ಡಿಪೆಂಡ್ ಆಗೋದು ಪ್ರಾಪರ್ಟಿ ಯಾವುದು, ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ಫ್ರೀಕ್ವೆನ್ಸಿ ಚೇಂಜ್ ಆದಂಗೆಲ್ಲ ಅದರ ಪ್ರಾಪರ್ಟೀಸ್ ಸಹ ಚೇಂಜ್ ಆಗುತ್ತೆ. ಅದಕ್ಕೆ ನಾವು ಫ್ರೀಕ್ವೆನ್ಸಿನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಫ್ರೀಕ್ವೆನ್ಸಿ ಅಂದ್ರೆ ಏನು, ಫ್ರೀಕ್ವೆನ್ಸಿ ಅಂತ ಮಾತಾಡ, ಫ್ರೀಕ್ವೆನ್ಸಿ ಅಂದ್ರೆ ಏನ್ ತಿಳ್ಕೊಬೇಕಲ್ವಾ? ಫ್ರೀಕ್ವೆನ್ಸಿ ಅಂದ್ರೆ ಇದು ಒಂದು ರೇಟ್. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಆಸಿಲೇಟ್ ಆಗ್ತಾ ಇದೆ, ಫ್ರೀಕ್ವೆನ್ಸಿ ಅಂದ್ರೆ ನಾವೇನಂತ ಕರಿತೀವಿ, ಯೂಶಲಿ ಎಷ್ಟು ವೇವ್ಸ್ ಒಂದು ಸೆಕೆಂಡ್ ಅಲ್ಲಿ ಬಂತು, 1 ಸೆಕೆಂಡ್ಗೆ ವೇವ್ಸ್ ಪರ್ ಸೆಕೆಂಡ್, ಎಷ್ಟು ವೇವ್ಸ್, ಎಷ್ಟು ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ವೇವ್ ಫಾರ್ಮ್ಸ್ ನಾನು ಹೇಳ್ತಿರೋದು, ಈ ವೇವ್ಸ್ ಪಾಸಿಟಿವ್ ವೇವ್ಸ್, ನೆಗೆಟಿವ್ ವೇವ್ಸ್, ಪಾಸಿಟಿವ್ ವೇವ್ಸ್, ನೆಗೆಟಿವ್ ವೇವ್ಸ್, ಈ ತರ ಇದು ಒಂದು ಸೈಕಲ್. ಇಲ್ಲಿಂದ ಇಲ್ಲಿಗೆ ನಾವು ಒಂದು ಸೈಕಲ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಒಂದು ಸೈಕಲ್, ಇಲ್ಲಿಂದ ಮತ್ತೆ ಇಲ್ಲಿಗೆ ಅನದರ್ ಸೈಕಲ್. ಈ ಒಂದು ಸೈಕಲ್ ಎಷ್ಟು ಸೆಕೆಂಡ್ಸ್ ತಗೊಂತು, 1 ಸೆಕೆಂಡ್. ಹಾಗೆ 1 ಸೆಕೆಂಡ್ ಅಲ್ಲಿ ಎಷ್ಟೆಲ್ಲ ವೇವ್ ಫಾರ್ಮ್ಸ್ ಬರುತ್ತೆ, ಎಷ್ಟೆಲ್ಲ ಸೈಕಲ್ಸ್ ಬರುತ್ತೆ ಅನ್ನೋದೇ ಫ್ರೀಕ್ವೆನ್ಸಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ.
ಈಗ ನಿಮ್ಗೆ ಪೆಂಡುಲಮ್ ಇರುತ್ತೆ. ಏನು ವಾಲ್ ಕ್ಲಾಕ್ ಅಲ್ಲಿ ಗಡಿಯಾರ, ಅವಾಗ ಹಳೇ ಕಾಲದ ಗಡಿಯಾರ ಇರ್ತಿತ್ತಲ್ವಾ, ಗಡಿಯಾರದಲ್ಲಿ ಏನಿರ್ತಿತ್ತು, ಈ ತರ ಪೆಂಡುಲಮ್ ಇರ್ತಿತ್ತು. ಟಂಗ್ 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 ಅಂತ ರೊಟೇಟ್ ಆಗುತ್ತೆ ಅವಾಗ ಪ್ರತಿಯೊಂದು ಗಂಟೆಗೆ. ಆ ಒಂದು ಗಂಟೆ ಆದಾಗ ಆ ಒಂದು ಪೆಂಡುಲಮ್ ಏನಾಗುತ್ತೆ, ಟೂ ಅಂಡ್ ಫ್ರೋ ಮೂವ್ಮೆಂಟ್ ಆಗುತ್ತೆ. ಹೀಗೆ ಹಾಗೆ ರೈಟ್ ಲೆಫ್ಟ್ ತಿರುಗ್ತಾ ಇರುತ್ತೆ. ಹೀಗೆ ಎಷ್ಟು ರೈಟ್ ಲೆಫ್ಟ್ ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಮಾಡುತ್ತು ಅನ್ನೋದೇ ನಿಮ್ಮ ಫ್ರೀಕ್ವೆನ್ಸಿ. ಸಿಂಪಲ್ ಆಗಿ ಹೇಳೋದಂದ್ರೆ ಫ್ರೀಕ್ವೆನ್ಸಿ ಅಂತ ಏನಿಲ್ಲ, ಈ ತರ ಆಸಿಲೇಷನ್ಸ್, ಇದನ್ನೇ ಅಂತ ಆಸಿಲೇಷನ್ ಅಂತ ಹೇಳಿ. ಟೂ ಅಂಡ್ ಫ್ರೋ ಆಸಿಲೇಷನ್ಸ್, ಏನಿದು ಟೂ ಅಂಡ್ ಫ್ರೋ ಅಂತ ಕರಿತೀವಿ. ಆ ಕಡೆ ಈಚೆ ರೊಟೇಟ್ ಆಗೋದನ್ನ ನಾವು ಟೂ ಅಂಡ್ ಫ್ರೋ ಆಸಿಲೇಷನ್ಸ್ ಅಂತ ಕರಿತೀವಿ. ಅದನ್ನೇ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅದೇ ತರ ವೇವ್ ಫಾರ್ಮ್ ಅಲ್ಲಿ ಮಾತಾಡೋದಾದ್ರೆ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಅಲ್ಲಿ ಎಷ್ಟು ವೇವ್ಸ್ ಕ್ರಿಯೇಟ್ ಆಯ್ತು ಒಂದು ಸೆಕೆಂಡ್ ಅಲ್ಲಿ ಅನ್ನೋದು ಒಂದು ಫ್ರೀಕ್ವೆನ್ಸಿ. ಈಗ ಈ ಪ್ರಾಪರ್ಟಿ ಏನಲ್ಲಿ ಈ ಫ್ರೀಕ್ವೆನ್ಸಿ ಮೇಲೆನೆ ಡಿಪೆಂಡ್ ಆಗುತ್ತೆ, ಅದು ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಫ್ರೀಕ್ವೆನ್ಸಿ ಯಾವ ಯೂನಿಟ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಹರ್ಡ್ಸ್ ಅನ್ನೋ ಯೂನಿಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಹರ್ಡ್ಸ್ ಯೂನಿಟ್ ಇರ್ಬೇಕಲ್ವಾ. ನಾವು ಇವಾಗ ವೇವ್ ಲೆಂತ್ ನ ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ ಗೈಸ್, ವೇವ್ ಲೆಂತ್ ನ ಮೀಟರ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. ಏನು ಮೀಟರ್ಸ್ ಅಲ್ಲಿ. ಅದೇ ತರ ಫ್ರೀಕ್ವೆನ್ಸಿನ ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಹರ್ಡ್ಸ್, HERTZ. ಮೀಟರ್ ನ ಯಾವ ಶಾರ್ಟ್ ಕಟ್ ಬರೆದ್ರೆ ಏನಂತ ಬರ್ತೀವಿ, ಎಂ ಅಂತ ಬರ್ತೀವಿ. ಅದೇ ತರ ಹರ್ಡ್ಸ್ ನ ಶಾರ್ಟ್ ಕಟ್ ಅಲ್ಲಿ ಬರೆದ್ರೆ ಏನ್ ಬರ್ತೀವಿ, HZ. ಓಕೆ, HZ ಈ ತರನು ಬರೀಬಹುದು. ಈ ತರ HZ, HZ. ಓಕೆ, ಈ ತರ ಬರೆಯೋ ಬದಲು ನೀವು ಈ ತರ ಬರೀರಿ. ಓಕೆ, HZ. ಇದು ನಿಮ್ಮ ಹರ್ಡ್ಸಿನ ಒಂದು ಸಿಸ್ಟಮ್ ಆಗಿರುತ್ತೆ. ಫ್ರೀಕ್ವೆನ್ಸಿ ನಾವು ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ, ಹರ್ಡ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ. ಈ ಹರ್ಡ್ಸ್ ಅಂತ ನೇಮ್ ಹೇಗ್ ಬಂದಿದೆ, ಹೆನ್ರಿಚ್ ಹರ್ಡ್ಸ್ ಅಂತ ಅವರ ಹೆಸರು. ಅವರಿಗೆ ಕಂಡುಹಿಡಿದಿದ್ದು ಈ ಫ್ರೀಕ್ವೆನ್ಸಿ ಅನ್ನೋದು ಟರ್ಮ್ ನ. ಸೊ ಇವರು ಫಸ್ಟ್ ಪರ್ಸನ್ ಏನೋ ರೇಡಿಯೋ ವೇವ್ಸ್ ನ ಜನರೇಟ್ ಮಾಡಿಸಿರ್ತಾರೆ. ಓಕೆ, ಫಸ್ಟ್ ಪರ್ಸನ್ ಟು ಜನರೇಟ್ ಎ ರೇಡಿಯೋ ವೇವ್ಸ್. ಓಕೆ, ಒಂದು ಹರ್ಡ್ಸ್ ಅಂತಂದ್ರೆ ಏನ್ ಮೀನಿಂಗ್, ಒಂದು ಫ್ರೀಕ್ವೆನ್ಸಿ ಅಂತಂದ್ರೆ ಒಂದು ಸೈಕಲ್ ಪರ್ ಸೆಕೆಂಡ್. ಒನ್ ಹರ್ಡ್ಸ್ ಅಂತಂದ್ರೆ ಒಂದೇ ಸೈಕಲ್ ಒಂದ್ ಸೆಕೆಂಡ್ ಅಲ್ಲಿ ಬಂದ್ರೆ ಅದನ್ನ ಒನ್ ಹರ್ಡ್ಸ್ ಅಂತ ಕರಿತೀವಿ. ಇವಾಗ 2 ಹರ್ಡ್ಸ್ ಅಂತಂದ್ರೆ ಏನು, 2 ಸೈಕಲ್ ಒಂದ್ ಸೆಕೆಂಡ್ ಅಲ್ಲಿ ನಡೆಯುತ್ತೆ. ಅದೇ ತರ 50 ಹರ್ಡ್ಸ್ ಅಂದ್ರೆ ಏನು, 50 ಸೈಕಲ್ಸ್ ಒಂದು ಸೆಕೆಂಡ್ ಅಲ್ಲಿ ನಡೆಯುತ್ತೆ. ನೆನ್ಪಿಟ್ಕೊಳ್ಳಿ, ಒಂದೇ ಸೆಕೆಂಡ್ಗೆ ಎಷ್ಟೆಲ್ಲ ವೇವ್ಸ್ ಆಯಿತು ಅನ್ನೋದೇ ಹರ್ಡ್ಸ್. ಓಕೆ, 1 ಹರ್ಡ್ಸ್ ಅಂತಂದ್ರೆ ಒಂದ್ ಸೈಕಲ್, 2 ಹರ್ಡ್ಸ್ ಅಂದ್ರೆ 2 ಸೈಕಲ್ ಒಂದ್ ಸೆಕೆಂಡ್ ಅಲ್ಲಿ, 10 ಹರ್ಡ್ಸ್ ಅಂತಂದ್ರೆ 10 ಸೈಕಲ್ಸ್ ಒಂದ್ ಸೆಕೆಂಡ್ ಅಲ್ಲಿ ಆಗುತ್ತೆ. ಇದನ್ನ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕರಿತೀವಿ ಗೈಸ್. ಹಾಗೂ ಇದು ನಮ್ಮ ರೇಡಿಯೇಷನ್ ಇನ ಟಾಪಿಕ್. ಈಗ ನಾವು ಪ್ರಾಪರ್ಟೀಸ್ ಇನ್ನು ಸೊ ಈ ಪ್ರಾಪರ್ಟೀಸ್ ಅಲ್ಲಿ ಇನ್ನೂ ಇಂಪಾರ್ಟೆಂಟ್ ಬಂದು ಫ್ರೀಕ್ವೆನ್ಸಿ ಒಂದು, ಇನ್ನೊಂದು ವೇವ್ ಲೆಂತ್. ಫ್ರೀಕ್ವೆನ್ಸಿ ಅಂತ ನಮ್ಗೆ ಗೊತ್ತಿದೆ, ಫ್ರೀಕ್ವೆನ್ಸಿನ ನಾವು ಹರ್ಡ್ಸ್ ಅಲ್ಲಿ ಡಿಫೈನ್ ಮಾಡ್ತೀವಿ. ಅದೇ ತರ ವೇವ್ ಫಾರ್ಮ್ ನ ಅಂದ್ರೆ ವೇವ್ ಲೆಂತ್ ನ ನಾವು ಮೀಟರ್ಸ್ ಅಲ್ಲಿ ಡಿಫೈನ್ ಮಾಡ್ತೀವಿ. ಓಕೆ, ಮೀಟರ್ಸ್ ಒಂದೇ ಬರುತ್ತಾ, ಆಂಗ್ಸ್ಟ್ರಾಮ್ ಅಂತಾನು ಕರಿತೀವಿ. ಮೀಟರ್ ಅಂತಾನು ಕರಿಬಹುದು ಅಥವಾ ಆಂಗ್ಸ್ಟ್ರಾಮ್, ಏನಿದು ಆಂಗ್ಸ್ಟ್ರಾಮ್ಸ್ ಅಂತಾನು ಕರಿತೀವಿ. ಓಕೆ, ಯೂನಿಟ್ ನೆನ್ಪಿಟ್ಕೊಳ್ಳಿ. ಸೊ ಈಗ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ ಗೈಸ್, ಒಂದು ವ್ಯಾಕ್ಯೂಮ್ ಅಂದ್ರೆ ಏನು, ಸೂರ್ಯನ ಹತ್ರ ಏನಿರುತ್ತೆ, ವ್ಯಾಕ್ಯೂಮ್ ಇರುತ್ತೆ, ಅಂದ್ರೆ ಗಾಳಿ ಇರಲ್ಲ. ನಮ್ಮ ಭೂಮಿಗೆ ಸ್ವಲ್ಪ ಡಿಸ್ಟೆನ್ಸ್ ವರೆಗೆ ಮಾತ್ರನೇ ಗಾಳಿ ಸಿಗುತ್ತೆ. ಅದಾದ ನಂತರ ನಿಮಗೆ ಗಾಳಿ ಸಿಗಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಈ ಕಾರಣದಿಂದ ನಮಗೆ ಸೂರ್ಯ ಇಲ್ಲಿರ್ತಾನೆ, ಇದು ಭೂಮಿ ಅರ್ಥ ಅಂತ ತಿಳ್ಕೊಳ್ಳಿ. ಇದು ಸೂರ್ಯ, ಸನ್. ಈ ಸನ್ನಿಂದ ಇಲ್ಲಿ ತನಕ ನಮಗೆ ಏನಂತ ಕರಿತೀವಿ, ವ್ಯಾಕ್ಯೂಮ್ ಅಂತ ಕರಿತೀವಿ. ಈ ವ್ಯಾಕ್ಯೂಮ್ ಇಂದನೂ ಸಹ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಈ ವ್ಯಾಕ್ಯೂಮ್ ಅಲ್ಲಿ ಟ್ರಾವೆಲ್ ಆಗ್ತಾ ಬಂದಾಗೋ ತನಕ ಅವರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸ್ಪೀಡು ಸೇಮ್ ಇರುತ್ತೆ ಗೈಸ್, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಏನಂತಾರೆ, ಎಲ್ಲಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸೇಮ್ ಸ್ಪೀಡ್ ಅಲ್ಲೇ ಹೋಗುತ್ತೆ. ಯಾವ್ದ್ರಲ್ಲಿ, ವ್ಯಾಕ್ಯೂಮ್ ಅಲ್ಲಿ. ಅಂದ್ರೆ ಏನು, ಈ ಕ್ರಸ್ಟ್ ಹಾಗೂ ಟ್ರಫ್ಸ್. ಕ್ರಸ್ಟ್ ಅಂತ ಕರಿತೀವಿ ಇದನ್ನ, ಟ್ರಫ್ ಅಂತ ಕರಿತೀವಿ ಇದನ್ನ. ಓಕೆ, ಮೇಲಿರೋದನ್ನ ಕ್ರಸ್ಟ್, ಬಾಟಮ್ ಅಲ್ಲಿ ಬರೋದನ್ನ ಟ್ರಫ್ ಅಂತ ಕರಿತೀವಿ. TROUGH. ಕ್ರಸ್ಟ್ ಅಂದ್ರೆ ಅಪ್ಪರ್ ಪಾರ್ಟ್, ಟ್ರಫ್ ಅಂದ್ರೆ ಲೋವರ್ ಪಾರ್ಟ್. ಈ ಎರಡು ನಮಗೇನಾಗುತ್ತೆ, ಸ್ಪೇಸ್ ಮುಖಾಂತರ ಒಂದು ಪಾಯಿಂಟ್ ಇದೊಂದು ಪಾಯಿಂಟ್ ಮುಖಾಂತರ ಹಿಂಗೆ ಪಾಸ್ ಆಗ್ತಾ ಬರುತ್ತೆ. ಓಕೆ, ಬಟ್ ಎಲ್ಲಾ ವೇವ್ ಫಾರ್ಮ್ಸ್ ಒಂದೇ ಸ್ಪೀಡ್ ಅಲ್ಲಿ ಹೋಗ್ತವೆ ಅಂತ ಅಂದ ಮಾತ್ರ ಅದರ ಎಲ್ಲಾ ವೇವ್ ಲೆಂತ್ ಸೇಮ್ ಇರುತ್ತಾ, ಇಲ್ಲ, ಚೇಂಜ್ ಇರುತ್ತೆ. ಪ್ರತಿಯೊಂದು ವೇವ್ ಫಾರ್ಮಿನ ವೇವ್ ಲೆಂತ್ ಚೇಂಜ್ ಇದೆ, ಅದು ನೆನ್ಪಿಟ್ಕೊಳ್ಳಿ. ಓಕೆ, ಹಾಗೆ ಪ್ರತಿಯೊಂದಿನ ವೇವ್ ಫಾರ್ಮಿನ ಫ್ರೀಕ್ವೆನ್ಸಿಯೂ ಸಹ ಚೇಂಜ್ ಇರುತ್ತೆ. ಇವೆರಡೂ ಚೇಂಜ್ ಇರುತ್ತೆ. ಅದಕ್ಕಾಗಿನೇ ಅವು ರೀಚ್ ಆಗುವಂತಹ ಸ್ಪೀಡ್ ಸೇಮ್ ಇದ್ರು ಅದು ನಂಬರ್ ಆಫ್ ಸೈಕಲ್ಸ್ ಕ್ರಿಯೇಟ್ ಆಗೋದು ಹಾಗೂ ಅದರ ಡಿಸ್ಟೆನ್ಸಿನ ವೇವ್ ಲೆಂತ್ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸಾಂಪಲ್ ಅಲ್ಲಿ ಒಂದು 10 ವೇವ್ಸ್ ಆಫ್ ವೇವ್ ಲೆಂತ್ 10 ಮೀಟರ್ ಒಂದು ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಾ ಇದೆ ಅಂತಂದ್ರೆ
ಸೊ ಒಂದು ಪಾಯಿಂಟ್ ಆಫ್ ಟೈಮ್ಗೆ ಎಲ್ಲಾನು ಸೇಮ್ ಟೈಮ್ಗೆ ರೀಚ್ ಆಗ್ತವೆ, ಬಟ್ ಈ ವೇವ್ ಲೆಂತ್ ಅನ್ನೋದು ಮಾತ್ರ ಏನಾಗುತ್ತೆ, ಚೇಂಜ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಸ್ಪೀಡ್ ಆಫ್ ಲೈಟ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ. ಯಾವುದು? ಆಸಿಲೇಷನ್. ಗೈಸ್ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಓಕೆ, ಈ ಫಾರ್ಮುಲಾ ತುಂಬಾನೇ ಇಂಪಾರ್ಟೆಂಟ್. ನೋಡಿ ಗೈಸ್, ನಿಮ್ಗೆ ಎಕ್ಸಾಮ್ ಅಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ವೇವ್ ಲೆಂತ್ ಹಾಗೂ ಫ್ರೀಕ್ವೆನ್ಸಿ ಸಹ ಕೇಳ್ಬೋದು. ವೇವ್ ಲೆಂತ್ ಹಾಗೂ ಫ್ರೀಕ್ವೆನ್ಸಿ ರಿಲೇಶನ್ಶಿಪ್ ಏನಂತ ಕೇಳ್ತಾರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ. ಸೊ ಆ ಫ್ರೀಕ್ವೆನ್ಸಿದು ಮತ್ತೆ ವೇವ್ ಲೆಂತಿನ ರಿಲೇಷನ್ ಹೇಗೆ ಬರೀತೀರಾ ಅಂತಂದ್ರೆ ಈ ವೇವ್ ಫಾರ್ಮ್ ನ ನೆನ್ಪಿಟ್ಕೊಳ್ಳಿ. ವೇವ್ ಲೆಂತ್ ಬಂದು ಸ್ಪೀಡ್ ಆಫ್ ಲೈಟ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ. ನಾನು ಈಗ ಬರ್ಸಿದ್ದೆ ಅಲ್ವಾ, ಅದೇ ಇಲ್ಲಿದೆ ನೋಡಿ. ಅದೇ ತರ ಫ್ರೀಕ್ವೆನ್ಸಿ ಕೇಳಿದ್ರೆ ಏನ್ ಮಾಡಬೇಕು, ಫ್ರೀಕ್ವೆನ್ಸಿನ ಮೇಲ್ ಹಾಕ್ಬೇಕು, ಸ್ಪೀಡ್ ಆಫ್ ಲೈಟ್ ಬೈ ವೇವ್ ಲೆಂತ್ ಅಂತ ಬರೀಬೇಕು. ಈಗ ಬರೀ ಸ್ಪೀಡ್ ಆಫ್ ಲೈಟ್ ಅಂತ ಕೇಳಿದ್ರಂದ್ರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ನೆನ್ಪಿಟ್ಕೊಳ್ಳಿ. ಸ್ಪೀಡ್ ಆಫ್ ಲೈಟ್ ನ ನಾವೀಗ ಫಾರ್ ಎಕ್ಸಾಂಪಲ್ ಸ್ಪೀಡ್ ಆಫ್ ಲೈಟ್ ನ ಸಿ ಅಂತ ತಗೊಳ್ಳೋಣ, ವೇವ್ ಲೆಂತ್ ನ ಲ್ಯಾಂಬ್ಡಾ, ಫ್ರೀಕ್ವೆನ್ಸಿನ ಎಫ್. ಸೊ ಸಿ ಇಸ್ ಈಕ್ವಲ್ಸ್ ಟು ಎಫ್ ಟೈಮ್ಸ್ ಆಫ್ ಲ್ಯಾಂಬ್ಡಾ. ಇದು ನಿಮ್ಮ ಈಕ್ವೇಶನ್. ಸ್ಪೀಡ್ ಆಫ್ ಲೈಟ್ ಏನ್ ಯೂನಿಟ್? ಮೀಟರ್ಸ್ ಪರ್ ಸೆಕೆಂಡ್. ಓಕೆ, ಈಗ ಅನದರ್ ಪ್ರಾಪರ್ಟಿ ಏನು? ಆಂಪ್ಲಿಟ್ಯೂಡ್. ಆಂಪ್ಲಿಟ್ಯೂಡ್ ಅಂದ್ರೆ ಏನು? ಸಿಂಪಲ್. ಒಂದು ವೇವ್ ಇದೆ, ಈ ವೇವ್ ಅಲ್ಲಿ ಈ ತರ ಪೀಕ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ಇದು ಪೀಕ್, ಇದು ಹೈಯೆಸ್ಟ್ ಪಾಯಿಂಟ್. ಈ ವೇವ್ ಫಾರ್ಮ್ ಅಲ್ಲಿ ಶಿಖರ ಅಂತ ತಿಳ್ಕೊಳ್ಳಿ, ಇದೊಂದು ಶಿಖರ. ಶಿಖರದಲ್ಲಿ ಪೀಕ್ ಪಾಯಿಂಟ್ ಏನಿರುತ್ತಲ್ವಾ, ಈ ಪೀಕ್ ಪಾಯಿಂಟ್ ನ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಯಾವುದೇ ಪಾಯಿಂಟ್ ತಗೊಂಡ್ರು ನೀವು ಆಂಪ್ಲಿಟ್ಯೂಡ್ ನ ಕ್ರಿಯೇಟ್ ಮಾಡಬಹುದು. ಇನ್ನೊಂದು ಪಾಯಿಂಟ್, ಯಾವುದೇ ಪಾಯಿಂಟ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಈ ಪಾಯಿಂಟ್ ನ ತಗೊಂತೀನಿ, ಈ ಪಾಯಿಂಟ್ ಇಂದ ಇದನ್ನು ಆಂಪ್ಲಿಟ್ಯೂಡ್, ಈ ಪಾಯಿಂಟ್ ಅಂದ ಈ ಪಾಯಿಂಟ್ ಆಂಪ್ಲಿಟ್ಯೂಡ್, ಈ ಪಾಯಿಂಟ್ ಆಂಪ್ಲಿಟ್ಯೂಡ್, ಈ ಪಾಯಿಂಟ್ ಆಂಪ್ಲಿಟ್ಯೂಡ್. ಈ ಪಾಯಿಂಟ್ ಮಾತ್ರ ಹೈಯೆಸ್ಟ್ ಆಂಪ್ಲಿಟ್ಯೂಡ್. ಓಕೆ, ಶಿಖರದಲ್ಲಿ ಎತ್ತರವಾಗಿರೋದು ಏನಂತ ಕರಿತೀವಿ? ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ನೆನ್ಪಿಟ್ಕೊಳ್ಳಿ. ಓಕೆ, ಅದೇ ತರ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಅಪ್ಪರ್ ಪೋರ್ಷನ್ ಅಲ್ಲೂ ಬರುತ್ತೆ, ಆಂಪ್ಲಿಟ್ಯೂಡ್ಸ್ ಲೋವರ್ ಪೋರ್ಷನ್ ಅಲ್ಲೂ ಬರುತ್ತೆ. ಅದೇ ತರ ಇಲ್ಲಿ ಲೋವರ್ ಪೋರ್ಷನ್ ಅಲ್ಲೂ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಇದೆ, ಮಿನಿಮಮ್ ಆಂಪ್ಲಿಟ್ಯೂಡ್ ಇದೆ. ಮಿನಿಮಮ್ ಆಂಪ್ಲಿಟ್ಯೂಡ್ಸ್ ಯಾವ ಪಾಯಿಂಟ್ ಹತ್ರ ಇರುತ್ತೆ ಅಂತ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸ್ ಇದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಮಿನಿಮಮ್ ಆಂಪ್ಲಿಟ್ಯೂಡ್ ಎಲ್ಲಿ ಬರುತ್ತೆ ಅಂತಂದ್ರೆ ಅಟ್ 0 ಕ್ರಾಸಿಂಗ್ಸ್, 180 ಡಿಗ್ರಿ ಕ್ರಾಸಿಂಗ್ಸ್ ಅಂಡ್ 360 ಡಿಗ್ರಿ ಕ್ರಾಸಿಂಗ್ಸ್. ನೆನ್ಪಿಟ್ಕೊಳ್ಳಿ, ಇದು 360 ಡಿಗ್ರಿ, 180 ಡಿಗ್ರಿ ಕ್ರಾಸಿಂಗ್ಸ್, ಇದು 0 ಕ್ರಾಸಿಂಗ್ಸ್. ಇದು ನಾನೀಗ ಡಿಗ್ರಿ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಡಿಗ್ರಿ ಫಾರ್ಮ್ ಅಲ್ಲಿ ಬರಿ. ಇದನ್ನೇ ಅವರು ನಿಮಗೆ ರೇಡಿಯನ್ಸ್ ಫಾರ್ಮ್ ಅಲ್ಲಿ ಕೇಳಬಹುದು. ಮ್ಯಾಥಮೆಟಿಕ್ಸ್ ಅಲ್ಲಿ ರೇಡಿಯನ್ಸ್ ಡಿಗ್ರಿ ಅಂತ ಕಲ್ತಿರ್ತೀರಲ್ವಾ, ರೇಡಿಯನ್ಸ್ ಫಾರ್ಮ್ ಅಲ್ಲಿ ಕರೆದ್ರೆ 0 ನ 0 ಅಂತಾನೆ ಬರಿತೀವಿ. ರೇಡಿಯನ್ಸ್ ಫಾರ್ಮ್ ಅಂತ ಕೇಳಿದ್ರೆ 180 ನ ಪೈ ಅಂತ ಕರಿತೀರಾ, 360 ಡಿಗ್ರಿನ 2π ಅಂತ ಕರಿಬೇಕು. ಓಕೆ, 0 π 2π. ಇದು ಏನಿದು ಮೇಲಿರೋದು ಡಿಗ್ರೀಸ್. ಓಕೆ, ಮೇಲಿರೋ ಪೋರ್ಷನ್ ಡಿಗ್ರಿ, ಕೆಳಗಿರೋ ಪೋರ್ಷನ್ 0 π 2π ಅನ್ನೋದು ರೇಡಿಯನ್ಸ್ ಅಲ್ಲಿ ರೆಪ್ರೆಸೆಂಟೇಷನ್ ಬರ್ದಂಗೆ. ಆಂಪ್ಲಿಟ್ಯೂಡ್ ಸಹ ನಿಮಗೆ ಒನ್ ಆಫ್ ದಿ ಪ್ರಾಪರ್ಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆ, ಮ್ಯಾಕ್ಸಿಮಮ್ ವೇರಿಯೇಷನ್ ಎಲ್ಲಾಗುತ್ತೆ, ಲೋವರ್ ವೇರಿಯೇಷನ್ ಎಲ್ಲಿರುತ್ತೆ. ಓಕೆ, ಸೊ ಇದೆಲ್ಲ ನೀವು ನೆನ್ಪಿಟ್ಕೋಬೇಕಾಗಿರುತ್ತೆ ಗೈಸ್. ಸೊ ಈಗ ನಾನು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಬಗ್ಗೆ ಮಾತಾಡೋದಾದ್ರೆ, ಇಂಟ್ರೊಡಕ್ಷನ್ ಆಯ್ತು ಗೈಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ರೇಡಿಯೇಷನ್ ಅಂತ ಏನಂತ ನೋಡಿದ್ವಿ. ಈಗ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅಲ್ಲಿ ಬರುವಂತ ಪ್ರಾಪರ್ಟೀಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಅದೇ ಫ್ರೀಕ್ವೆನ್ಸಿ ಅಂದ್ರೆ ಏನು, ವೇವ್ ಲೆಂತ್ ಅಂದ್ರೆ ಏನು ನೋಡಿದ್ವಿ, ಆಂಪ್ಲಿಟ್ಯೂಡ್ ಅಂದ್ರೆ ಏನು ನೋಡಿದ್ವಿ. ಈಗ ಪ್ರಾಪರ್ಟೀಸ್ ಅಲ್ಲಿ ಇನ್ನೂ ಕೆಲವು ಇಂಪಾರ್ಟೆಂಟ್ ಏನಂತಂದ್ರೆ, ಯಾವುದೇ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರ್ಬೋದು, ಕೆಲವು 4 ಬೇಸಿಕ್ ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡಲೇಬೇಕು. ಏನದು? ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಹಾಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಪರ್ಪೆಂಡಿಕ್ಯುಲರ್ ಇರಬೇಕು. ನೋಡಿ, ಪರ್ಪೆಂಡಿಕ್ಯುಲರ್ ಅಂತಂದೆ ಹೀಗೆ ಇರುತ್ತಲ್ವಾ, ಹೀಗಿದೆ. ಇನ್ನೊಂದು ಪರ್ಪೆಂಡಿಕ್ಯುಲರ್ ಆಗಿ. ಸೊ ಒಂದು ವೇವ್ ಫಾರ್ಮ್ ಈ ತರ ಬಂದ್ರೆ ಇನ್ನೊಂದು ವೇವ್ ಫಾರ್ಮ್ ಈ ತರ ಬರುತ್ತೆ. ಸಿಂಪಲ್ ಆಗಿ ತಿಳ್ಕೊಳ್ಳಿ ಗೈಸ್. ಒಂದು ಹಿಂಗೆ ಸ್ಟ್ರೈಟ್ ಆಗಿದೆ ಅಂತಂದ್ರೆ ಇನ್ನೊಂದು ಈ ತರ ಅಡ್ಡ ಭಾಗದಲ್ಲಿ ಬರುತ್ತೆ. ಇದು ಮೇಲ್ಗಡೆ ಇದೆ ಅಂತ ತಿಳ್ಕೊಳ್ಳಿ, ಇನ್ನೊಂದು ಹೀಗೆ. ಓಕೆ, ಎಕ್ಸಾಕ್ಟ್ ಆಗಿ ಈ ತರ ಎಲ್ ಶೇಪ್ ಅಲ್ಲಿ ಗೈಸ್ ಒಂದು ವೇವ್ ಫಾರ್ಮ್ ಇದ್ರ ಮೇಲೆ ಬರ್ತಾ ಇರುತ್ತೆ. ಓಕೆ, ಈ ತರ ವೇವ್ಸ್, ಇನ್ನೊಂದು ಈ ತರ ವೇವ್ಸ್. ಇವೆರಡನ್ನ ಸೇರಿಸಿದಾಗ ನಿಮಗೆ ಒಂದು ವೇವ್ ಫಾರ್ಮ್ ನ ಹಾಕಿದ್ರೆ ಹೇಗ್ ಕಾಣುತ್ತೆ, ಇವೆರಡನ್ನ ಒಂದ್ರ ಮೇಲೆ ಮಲ್ಸ್ರಿ ಆಗ ಹೇಗ್ ಕಾಣುತ್ತೆ, ಅದೇ ವೇವ್ ಫಾರ್ಮ್ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎರಡು ಪರ್ಪೆಂಡಿಕ್ಯುಲರ್ ಅಂತ ಕರೀತಾರೆ.
ಈ ಎಲೆಕ್ಟ್ರಿಕ್ ಫೀಲ್ಡ್ ಹಾಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಇನ್ ಡೈರೆಕ್ಷನ್ ಇರುತ್ತೆ. ಒಂದು ಪ್ರೊಪಗೇಷನ್ ಅಂತಂದ್ರೆ ಈಗ ಮೂವ್ ಆಗ್ಬೇಕಾಯ್ದಾಗ, ಸೂರ್ಯನಿಂದ ಬರ್ಬೇಕಾಯ್ದಾಗ ಪ್ರೊಪಗೇಷನ್ ಆಗ್ತಾ ಬರುತ್ತೆ ಅಂತ ಕರಿತೀವಿ ಅದನ್ನ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಟ್ರಾನ್ಸ್ವರ್ಸ್ ವೇವ್ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಎಲ್ಲಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಯಾವಾಗ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ, ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ, ಅದಕ್ಕೆ ನಾವು ಅದನ್ನ ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಈಗ ಇದು ಪರ್ಪೆಂಡಿಕ್ಯುಲರ್ ಇದಾವೆ ಇನ್ ದ ಮ್ಯಾನರ್ ಯಾವ ತರ, ಇ ಹಾಗೂ ಬಿ ಎರಡೂ ಇನ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸ್ಪೀಡ್. ಒಂದು ವ್ಯಾಕ್ಯೂಮ್ ಇನ್ನ ಒಂದು ಏನಿದೆ ಅಲ್ವಾ, ವ್ಯಾಕ್ಯೂಮ್ ಸ್ಪೀಡ್ ಅಂದ್ರೆ ಇದೊಂದು ವೆಲಾಸಿಟಿ ಡೈರೆಕ್ಷನ್ ಹೇಗಿರುತ್ತೆ ಅಂದ್ರೆ, ಒಂದು ವ್ಯಾಕ್ಯೂಮ್ ಅಲ್ಲಿ ವೆಲಾಸಿಟಿ ಕ್ರಿಯೇಟ್ ಆಗಿರುತ್ತಲ್ವಾ, ಡೈರೆಕ್ಷನ್ ವಿತ್ ಸ್ಪೀಡ್. ವೆಲಾಸಿಟಿ ಅಂದೇನು, ವೆಲಾಸಿಟಿ ಮೀನ್ಸ್ ಮೀಟರ್ ಪರ್ ಸೆಕೆಂಡ್. ಡಿಸ್ಟೆನ್ಸ್ ಬೈ ಟೈಮ್, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಯ್ತು ಬಟ್ ಇನ್ ಎ ಡೈರೆಕ್ಷನ್. ಓಕೆ, ಅದನ್ನು ಸಹ ಇಂಪಾರ್ಟೆಂಟ್. ಇದು ಒಂದು ಸೆಕೆಂಡ್ ಪ್ರಾಪರ್ಟಿ. ಒಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಅದನ್ನ ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಇನ್ನೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಬಟ್ ವ್ಯಾಕ್ಯೂಮ್ ಅಲ್ಲೇ ವೆಲಾಸಿಟಿ ಕ್ರಿಯೇಟ್ ಆಗಿರುತ್ತೆ. ಓಕೆ, ವೆಲಾಸಿಟಿ ಇನ್ ದ ಡೈರೆಕ್ಷನ್ ಇರುತ್ತೆ ಗೈಸ್, ಅದೊಂದು ನೆನ್ಪಿಟ್ಕೊಳ್ಳಿ. ಇದು ಥರ್ಡ್ ಪ್ರಾಪರ್ಟಿ ಏನು, ವೇವ್ ಟ್ರಾವೆಲ್ಸ್ ಇನ್ ವ್ಯಾಕ್ಯೂಮ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಯಾವ ಸ್ಪೀಡ್ ಅಲ್ಲಿ, ಸ್ಪೀಡ್ ಆಫ್ ಲೈಟ್. ಸಿ ಅನ್ನೋದೇನಿದು ಸ್ಪೀಡ್ ಆಫ್ ಲೈಟ್, ನೆನ್ಪಿಟ್ಕೊಳ್ಳಿ. ಓಕೆ, ವ್ಯಾಕ್ಯೂಮ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ವ್ಯಾಕ್ಯೂಮ್ ಅಲ್ಲಿ ಮಾತ್ರ. ಆದ್ಮೇಲೆ ನೆಕ್ಸ್ಟ್ ಒಳಗಡೆ ಬಂದಾಗ ಅದ್ರ ಸ್ಪೀಡ್ಸ್ ಚೇಂಜ್ ಆಗುತ್ತೆ ಸ್ವಲ್ಪ, ರಿಫ್ಲೆಕ್ಷನ್ ಆದ ನಂತರ. ಅದನ್ನ ಆದ್ಮೇಲೆ ಡಿಸ್ಕಸ್ ಮಾಡೋಣ. ಫೋರ್ತ್ ಪಾಯಿಂಟ್ ಏನು, ಈ ಎಲೆಕ್ಟ್ರಿಕ್ ಫೀಲ್ಡ್ ಹಾಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಒಂದು ರಿಲೇಷನ್ ಬರ್ಕೊಂಡ್ರೆ ಈ ಸ್ಪೀಡ್ ಆಫ್ ಲೈಟ್ ಇಂಪಾರ್ಟೆಂಟ್. ಯಾವುದೇ ಒಂದು ಪಾಯಿಂಟ್ ತಗೊಂಡ್ರೆ, ಅಂದ್ರೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ನಾನು ಬರಿಬೇಕಪ್ಪ, ಯಾವುದು, ಒಂದೇ ನಿಮಿಷ. ನಾನೀಗ ಈ ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ನಾನು ಡಿಫೈನ್ ಮಾಡ್ಬೇಕು. ಈ ಪಾಯಿಂಟ್ ಅಲ್ಲ, ಈ ಪಾಯಿಂಟ್ ಅಥವಾ ಈ ಪಾಯಿಂಟ್ ಅಥವಾ ಈ ಪಾಯಿಂಟ್. ಯಾವ ಪಾಯಿಂಟ್ ಹತ್ರ ನೀವು ಆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡ್ಬೇಕಂತ ಇರ್ತೀವೋ ಅದರ ರಿಲೇಷನ್ ಹೇಗಿರುತ್ತೆ ಅಂತಂದ್ರೆ ಈ ತರ ಇರುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಹಾಗೂ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ರಿಲೇಷನ್ ಈ ತರ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ಸ್ಪೀಡ್ ಆಫ್ ದ ಲೈಟ್ ಟೈಮ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ನೆನ್ಪಿಟ್ಕೊಳ್ಳಿ. ಓಕೆ, ಇದು ಅನದರ್ ಪ್ರಾಪರ್ಟಿ. ಇವು 4 ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡಲೇಬೇಕು, ಕಂಪಲ್ಸರಿ. ಯಾವುದೇ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ರೇಡಿಯೇಷನ್ ಇದೆ ಒಂದು, ಈ 4 ವೇವ್ಸ್ ನ ಸ್ಯಾಟಿಸ್ಫೈ ಮಾಡಲೇಬೇಕು. ಈಗ ಅದರ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಯಾವುದು ನೋಡಿ. ಅದರ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್, ದೇ ಮೂವ್ ಎನರ್ಜಿ ಆಸ್ ವೆಲ್ ಆಸ್ ಮೂಮೆಂಟಮ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಪ್ಲೇಸ್ ಇಂದ ಅನದರ್ ಪ್ಲೇಸ್ಗೆ ಎನರ್ಜಿನ ಹಾಗೂ ಮೂಮೆಂಟಮ್ ಎರಡನ್ನೂ ಸಹ ಟ್ರಾನ್ಸ್ಫರ್ ಮಾಡುತ್ತೆ. ಆ ನಂತರ ದೇ ಟ್ರಾವೆಲ್ ಇನ್ ದ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಟು ಪಾರ್ಟಿಕಲ್ ವೈಬ್ರೇಷನ್. ಇದನ್ನೇ ನಾವೇನಿದೆ ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಓಕೆ, ಪರ್ಪೆಂಡಿಕ್ಯುಲರ್ ಆಗಿ ಇದಾವೆ, ಮೂವ್ ಆಗ್ತಾ ಇದೆ, ಪ್ರೊಪಗೇಟ್ ಆಗ್ತಾ ಇದೆ ಅಂತಂದ್ರೆ ನಾವು ನಥಿಂಗ್ ಬಟ್ ಅದು ಟ್ರಾನ್ಸ್ವರ್ಸ್ ವೇವ್ ಅಂತ. ನಾವೇನು ವೇವ್ ಫಾರ್ಮ್ ನೋಡಿದ್ವಲ್ಲ, ಈ ವೇವ್ ಫಾರ್ಮ್ ನ ನಾವು ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ಅದಾದ ನಂತರ ಇವು ಬೌನ್ಸ್ ಆಗುತ್ತೆ ಯಾವಾಗ, ಒಂದು ಸರ್ಫೇಸ್ ಮೇಲಿಂದ. ಫಾರ್ ಎಕ್ಸಾಂಪಲ್ ಒಂದು ಸರ್ಫೇಸ್ ಇದೆ ಅಂತಂದ್ರೆ ಆ ಸರ್ಫೇಸ್ ಮೇಲಿಂದ ಹಿಂಗೆ ಬಿದ್ದಾಗ ಬೌನ್ಸ್ ಆಗುತ್ತೆ. ಇದನ್ನ ನಾವು ರಿಫ್ಲೆಕ್ಟೆಡ್ ಅಂತ ಕರಿಬಹುದು. ರಿಫ್ಲೆಕ್ಟ್ ಆಗೋ ಚಾನ್ಸ್ ಇದಾವೆ, ಬೌನ್ಸ್ ಆಗೋ ಚಾನ್ಸ್ ಇದೆ. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯಾವ್ದೋ ಒಂದು ಸರ್ಫೇಸ್ ಮೇಲೆ ಬಂದು ಬೀಳ್ತಾ ಇದೆ ಅಂತಂದ್ರೆ ಹಂಗೆ ಇದ್ರ ಮುಖಾಂತರ ಒಳಗಡೆನಿಂದ ಹೋಗಲ್ಲ. ಒಳಗಡೆನಿಂದ ಹೋಗೋ ವೇವ್ಸ್ ಬೇರೆ, ಅಲ್ಲೇ ನಿಂತೋಗೋ ಅಂತಹ ವೇವ್ಸ್ ಬೇರೆ, ಅಲ್ಲಿ ಬಿದ್ದು ಮತ್ತೆ ಈ ತರ ಬೇರೆ ಡೈರೆಕ್ಷನ್ ತಗೊಂತವೆ, ಈ ವೇವ್ಸೇ ಬೇರೆ. ಈ ತರ ಬೇಸಿಸ್ ಮೇಲೆ ನಾವು ಹಲವಾರು ಪ್ರಾಪರ್ಟೀಸ್ ನ ರೀಡ್ ಮಾಡಕ್ಕೆ ಅವಕಾಶ ಆಗಿದೆ. ಯಾಕಂದ್ರೆ ಈ ಸರ್ಫೇಸ್ ನಾವೇನು ಯಾವ್ದ್ರ ಮೇಲೆ ಬೀಳ್ತಾ ಇದಲ್ಲ, ಈ ಸರ್ಫೇಸ್ ನಾವೇ ಡಿಸೈನ್ ಮಾಡ್ಬೋದು. ಅಂದ್ರೆ ಮೆಟೀರಿಯಲ್, ಫಾರ್ ಎಕ್ಸಾಂಪಲ್ ಅರ್ತ್ ಮೇಲೆ ಎಲ್ಲಾ ವೇವ್ಸ್ ಬರ್ತಾ ಇದಾವೆ, ಬಟ್ ಎಲ್ಲಾ ವೇವ್ಸ್ ನಮಗೆ ರೀಚ್ ಆಗ್ತಿದಾವೆ. ಯಾಕಂದ್ರೆ ನಮ್ಗೆ ಅರ್ಥನ ಕಿರಣಗಳು ಎಲ್ಲಾ ಕಂಪ್ಲೀಟ್ ಬಾಡಿ ಮೇಲೆ ಬೀಳ್ತಾ ಇದಾವೆ. ಮನೆ ಮೇಲೆ ಬೀಳ್ತಾ ಇದೆ, ಬಾಡಿ ಮೇಲೆ ಬೀಳ್ತಾ ಇದೆ, ನಿಮ್ಮ ಗಾಡಿ ಮೇಲೆ ಬೀಳ್ತಾ ಇದೆ. ಎಲ್ಲಾ ವೇವ್ಸ್ ನಿಮ್ಮ ಸರೌಂಡಿಂಗ್ ಅಲ್ಲಿ ಇದೆ. ಯಾಕಂದ್ರೆ ಬೇರೆ ಯಾವುದು ಮೀಡಿಯಾ ಇಲ್ಲ ಟಚ್ ಆಗೋದಕ್ಕೆ. ಇನಿಷಿಯಲಿ ನಿಮ್ಮ ಬಾಡಿಗೆ ಟಚ್ ಆದಾಗ ರಿಫ್ಲೆಕ್ಟ್ ಆಗುತ್ತೆ. ಸಿಂಪಲ್. ಯಾವುದೇ ಒಂದು ಆಬ್ಜೆಕ್ಟ್ ಬಂತಂದ್ರೆ ಅದಕ್ಕೆ ಟಚ್ ಆದಾಗ, ಸರ್ಫೇಸ್ ಟಚ್ ಆಗ ರಿಫ್ಲೆಕ್ಟ್ ಆಗೋ ಚಾನ್ಸ್ ಇದೆ. ಅವು ಎಲ್ಲಾ ವೇವ್ಸ್ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ದೇ ಕ್ಯಾನ್ ಬೌನ್ಸ್ ಆಫ್ ಫ್ರಮ್ ದ ಸರ್ಫೇಸ್, ಕ್ಯಾನ್ ಬಿ ರಿಫ್ಲೆಕ್ಟೆಡ್. ಅದಾದ ನಂತರ ರಿಫ್ರಾಕ್ಟೆಡ್ ಅನ್ನೋದು ಒಂದಿದೆ. ರಿಫ್ರಾಕ್ಟೆಡ್ ಅಂದ್ರೆ ಏನು, their direction can change in moving from one medium to another medium. ಅಂದ್ರೆ ಸೂರ್ಯನಿಗಿನ ಫಾರ್ ಎಕ್ಸಾಂಪಲ್ ಇದು ಲೈಟ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಬರ್ತಾ ಇದೆ, ಸೂರ್ಯನಿಂದ ಬರ್ತಾ ಇದೆ, ಸನ್ನಿಂದ ವೇವ್ ಫಾರ್ಮ್ ಬಂತು, ಇದು ಅರ್ತ್.
ಅರ್ಥ ಮೇಲೆ ಬಿದ್ದ ನಂತರ ಒಳಗಡೆ ಟ್ರಾವೆಲ್ ಮಾಡೋ ಚಾನ್ಸ್ ಇದೆ, ಅಥವಾ ಅರ್ಥ ಮೇಲೆ ಯಾವ್ದೋ ಒಂದು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಟಚ್ ಆದ್ಮೇಲೆ ಬೇರೆ ಡೈರೆಕ್ಷನ್ ತಗೊಳೋ ಚಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಇದನ್ನ ನಾವು ರಿಫ್ರಾಕ್ಟೆಡ್ ಅಂತ ಕರಿತೀವಿ. ಓಕೆ, ಸಿಂಪಲ್. ಅದಾದ ನಂತರ ದೆ ಕ್ಯಾನ್ ಸ್ಪ್ರೆಡ್ ರೌಂಡ್ ಕಾರ್ನರ್ಸ್, ಎಲ್ಲಾ ಕಾರ್ನರ್ಸ್ಗೂ ಸ್ಪ್ರೆಡ್ ಆಗುತ್ತೆ. ಅದೇ ಒಂದು ರೂಮ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿಂದ ಒಂದು ವೇವ್ ಫಾರ್ಮ್ ಬಿಡ್ತಪ್ಪ, ಮನೆಯಲ್ಲಿರೋ ಲೈಟ್, ಮನೆಯಲ್ಲಿ ಆರ್ಟಿಫಿಷಿಯಲ್ ಲೈಟ್ ಇದೆ, ಆ ಆರ್ಟಿಫಿಷಿಯಲ್ ಲೈಟ್ ಇಂದಾನು ಕೆಲವು ರೇಸ್ ರಿಲೀಸ್ ಆಗುತ್ತೆ, ಆ ವೇವ್ಸ್ ಪ್ರತಿ ಕಾರ್ನರ್ಗೆ ಸ್ಪ್ರೆಡ್ ಆಗ್ತವೆ. ಎಲ್ಲಾ ಕಾರ್ನರ್ಸ್, ನೀವು ಈ ಕಾರ್ನರ್ ಆ ಕಾರ್ನರ್ ಅಂತ ಯಾವ್ದು ಬಿಡಂಗಿಲ್ಲ, ಎಲ್ಲಾ ಕಾರ್ನರ್ಗೆ ಹೋಗ್ಬಿಡುತ್ತೆ. ಅದನ್ನೇ ನಾವು ಡಿಫ್ರಾಕ್ಟೆಡ್ ಅಂತ ಕರಿತೀವಿ. ಈ ಟರ್ಮ್ಸ್ ಇಂಪಾರ್ಟೆಂಟ್: ಡಿಫ್ರಾಕ್ಟೆಡ್, ರಿಫ್ರಾಕ್ಟೆಡ್, ರಿಫ್ಲೆಕ್ಟೆಡ್. ದೇ ಕ್ಯಾನ್ ಟ್ರಾವೆಲ್ ಥ್ರೂ ಆನ್ ಎಂಟಿ ಸ್ಪೇಸ್, ಅದನ್ನೇ ನಾವು ವ್ಯಾಕ್ಯೂಮ್ ಅಂತ ಕರಿತೀವಿ. ವ್ಯಾಕ್ಯೂಮ್ ಮುಂದಾನೆ ಬರ್ಬೇಕಲ್ವಾ, ಸೂರ್ಯ ನಮ್ಮ ಪಕ್ಕದಾಗಲಿಲ್ಲ, ಸೂರ್ಯ ಎಲ್ಲೋ ದೂರದಲ್ಲಿದ್ದಾನೆ. ಸೂರ್ಯ ಅಂತ ಅಂದ್ಮೇಲೆ ಭೂಮಿನಿಂದ ತುಂಬಾ ಹಲವಾರು ಕಿಲೋಮೀಟರ್ ದೂರದಲ್ಲಿದ್ದಾನೆ. ಸೊ ಅಲ್ಲಿಂದ ವೇವ್ ಫಾರ್ಮ್ ಬರ್ಬೇಕಂದ್ರೆ ಅಲ್ಲಿ ವ್ಯಾಕ್ಯೂಮ್ ಇರುತ್ತೆ, ಏರ್ ಇರಲ್ಲ. ವ್ಯಾಕ್ಯೂಮ್ ಇಂದಾನೆ ಟ್ರಾವೆಲ್ ಮಾಡಿ ಬರ್ಬೇಕು. ಸೊ ಅದಕ್ಕೆ ಅದು ವ್ಯಾಕ್ಯೂಮ್ ನಿಂದನೂ ಟ್ರಾವೆಲ್ ಮಾಡುತ್ತೆ ಅಂತಾನೆ ಹೇಳ್ತೀವಿ. ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತಂದ್ರೇನೆ ಅದು ವ್ಯಾಕ್ಯೂಮ್ ಇಂದ ಟ್ರಾವೆಲ್ ಮಾಡಬೇಕು, ಅದು ಒನ್ ಆಫ್ ದಿ ಪ್ರಾಪರ್ಟಿ. ಅದೇ ತರ ಪ್ರತಿ ಕಾರ್ನರ್ಗೆ ಡಿಫ್ರಾಕ್ಟ್ ಆಗಬೇಕು, ಅದೇ ತರ ರಿಫ್ರಾಕ್ಟ್ ಆಗಬೇಕು, ರಿಫ್ಲೆಕ್ಟ್ ಆಗಬೇಕು, ಟ್ರಾನ್ಸ್ವರ್ಸ್ ವೇವ್ ಆಗಿರ್ಬೇಕು, ಒಂದು ಎನರ್ಜಿನ ಒಂದು ಪ್ಲೇಸ್ ಇಂದ ಅನದರ್ ಪ್ಲೇಸ್ ತಗೊಂಡೋಗೋ ತರ ಇರಬೇಕು. ಅದೇ ತರ ಇವೆಲ್ಲಾನು ಸ್ಪೀಡ್ ಆಫ್ ಲೈಟ್ ವ್ಯಾಕ್ಯೂಮ್ ಅಲ್ಲಿ ಟ್ರಾವೆಲ್ ಮಾಡಬೇಕು. ಅಂಡ್ ಅಪ್ರಾಕ್ಸಿಮೇಟ್ಲಿ ಅಂತಂದ್ರೆ ಸ್ಪೀಡ್ ಆಫ್ ಲೈಟ್ ಈಕ್ವಲ್ ಏನಲ್ಲ, ಏರ್ ಅಂತ ಮೀಡಿಯಾ ಬಂದಾಗ ಸೇಮ್ ಆಫ್ ವ್ಯಾಕ್ಯೂಮ್ ಅಲ್ಲಿ ಟ್ರಾವೆಲ್ ಮಾಡೋ ಸ್ಪೀಡ್ ಆಫ್ ಲೈಟ್ ಅಲ್ಲದೆ ಅಪ್ರಾಕ್ಸಿಮೇಟ್, ಸೊ ಸಮ್ ಈಕ್ವಲೆಂಟ್ ಆಗಿ ಅದಕ್ಕೆ ನಿಯರ್ ಬೈ ಆದ್ರೂ ಆ ಸ್ಪೀಡ್ ಅಲ್ಲೇ ಟ್ರಾವೆಲ್ ಮಾಡಬೇಕು. ಬಟ್ ವ್ಯಾಕ್ಯೂಮ್ ಅಲ್ಲಿ ಮಾತ್ರ ಸ್ಪೀಡ್ ಆಫ್ ಲೈಟ್, ನೆನ್ಪಿಟ್ಕೊಳ್ಳಿ. ಓಕೆ, ಅದಾದ ನಂತರ ದೇ ಒಬೇ ದ ಜನರಲ್ ವೇವ್ ಈಕ್ವೇಶನ್ ಸ್ಪೀಡ್. ಯಾವುದು ಈಕ್ವೇಶನ್ ಆಫ್ ಸ್ಪೀಡ್ ಬಂದ್ಬಿಟ್ಟೇನು? ಫ್ರೀಕ್ವೆನ್ಸಿ ಟೈಮ್ಸ್ ಆಫ್ ಲ್ಯಾಂಬ್ಡಾ. ಇದು ನೆನ್ಪಿಟ್ಕೊಳ್ಳಿ, ಸಿ ಇಸ್ ಈಕ್ವಲ್ಸ್ ಟು ಫ್ರೀಕ್ವೆನ್ಸಿ ಟೈಮ್ಸ್ ಆಫ್ ಲ್ಯಾಂಬ್ಡಾ. ಅದು ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಇವಾಗ ವೇವ್ ಫಾರ್ಮ್ ಸಣ್ಣದಾಗ್ತಾ ಇದ್ದಂಗೆಲ್ಲ, ವೇವ್ ಲೆಂತ್ ಸಣ್ಣ ಆಗ್ತಾ ಇದೆ ಅಂತಂದ್ರೆ ಮೀನಿಂಗ್ ಏನು? ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂತ ಅರ್ಥ. ಯಾಕಂದ್ರೆ ಇಲ್ಲೇ ನೋಡಿ, ರಿಲೇಷನ್ ನೋಡಿನೇ ನೀವು ಹೇಳ್ಬೋದು. ಇವಾಗ ಒಂದು ಲ್ಯಾಂಬ್ಡಾ ಅಂತ ತಗೊಂಡ್ರೆ ವೆಲಾಸಿಟಿ ಆಫ್ ಲೈಟ್ ಬೈ ಫ್ರೀಕ್ವೆನ್ಸಿ ಅಂತ ಬರಿತೀವಿ. ಅಂದ್ರೆ ಏನ್ ಮೀನಿಂಗು? ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂತ ಅಂದ್ರೆ ವೇವ್ ಲೆಂತ್ ಕಡಿಮೆ ಇರುತ್ತೆ, ಅದೇ ತರ ಫ್ರೀಕ್ವೆನ್ಸಿ ಕಡಿಮೆ ಇದೆ ಅಂತ ಅಂದ್ರೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಸಿಂಪಲ್, ಇದನ್ನ ನೆನ್ಪಿಟ್ಕೊಳ್ಳಿ. ಅಂದ್ರೆ ಮೀನಿಂಗ್ ಏನು? ವೇವ್ ಲೆಂತ್ ಕಡಿಮೆ ಇದೆ ಅಂತ ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಬಟ್ ಎನರ್ಜಿನೂ ಜಾಸ್ತಿ ಇದೆ ಅಂತ ಅರ್ಥ. ವೇವ್ ಲೆಂತ್ ಕಡಿಮೆ ಇದೆ ಅಂತಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂತ ಅರ್ಥ. ವೇವ್ ಲೆಂತ್ ಕಡಿಮೆ ಇದೆ ಅಂತಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ. ಎಲ್ಲಿ ವೇವ್ ಲೆಂತ್ ಕಡಿಮೆ ಇರುತ್ತೆ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ದ ಹೈಯರ್ ದ ಎನರ್ಜಿ ಅಂಡ್ ಮೋರ್ ಡೇಂಜರಸ್. ಶಾರ್ಟರ್ ದ ವೇವ್ ಲೆಂತ್ ಇದ್ದಂಗೆಲ್ಲ ಎನರ್ಜಿ ಅದ್ರದ್ದು ಅಷ್ಟು ಡೇಂಜರ್ ಇರುತ್ತೆ. ಇಲ್ಲಿ ನಾವು ಫೋಕಸ್ ಮಾಡ್ಬೇಕಿರೋದೇನು? ಒಂದು ಎನರ್ಜಿ ಸ್ಪೆಕ್ಟ್ರಮ್ ನಾವು ನೆಕ್ಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತೀವಿ. ಆ ಟಾಪಿಕ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಆ ವೇವ್ ಫಾರ್ಮ್ ಎಷ್ಟು ಸಣ್ಣ ಆಗ್ತಾ ಹೋಗುತ್ತೆ, ವೇವ್ ಲೆಂತ್ ಎಷ್ಟು ಸಣ್ಣ ಆಗ್ತಾ ಹೋಗುತ್ತೆ, ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಷ್ಟು ಡೇಂಜರ್ ಆಗಿರುತ್ತೆ ಅಂತ ಅರ್ಥ. ಇಷ್ಟೇ ನೆನ್ಪಿಟ್ಕೊಳ್ಳಿ ಗೈಸ್, ಇದು ನಿಮ್ಮ ಪ್ರಾಪರ್ಟೀಸ್. ನೆಕ್ಸ್ಟ್ ನಾವು ಬೇರೆ ಟಾಪಿಕ್ ನ ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ಎಲ್ಲಾ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಐ ಪರ್ಸನಲಿ ರಿಕ್ವೆಸ್ಟ್, ಈ ವಿಡಿಯೋನ ಎಲ್ಲಾರ್ಗೆ ಶೇರ್ ಮಾಡಿ. ಓಕೆ, ಹಾಗೂ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಜನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ, ಸೊ ದಟ್ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋನು ಗೊತ್ತಾಗುತ್ತೆ. ಅಂಡ್ ವಿಡಿಯೋನ ಶೇರ್ ಮಾಡೋದೊಂದೇ ಅಲ್ಲದೆ ಕಮೆಂಟ್ ಮಾಡಿ ಫಾರ್ ಮೋರ್ ಇನ್ಫಾರ್ಮೇಶನ್. ಓಕೆ, ತುಂಬಾ ಜನ ಕಮೆಂಟ್ಸ್ ಮಾಡಿದ್ದಾರೆ ಗೈಸ್, ಒಳ್ಳೆ ಕಮೆಂಟ್ಸ್ ಇದಾವೆ. ಐ ರಿಯಲಿ ಲೈಕ್ ಯು ಗೈಸ್. ನೀವೆಲ್ಲರೂ ಎಫರ್ಟ್ಸ್ ಹಾಕಿ ಓದ್ತಾ ಇದ್ದೀರಾ, ಅದೇ ತರ ನಾನು ನಿಮಗಂತಾನೆ ಎಫರ್ಟ್ಸ್ ಹಾಕ್ತಾ ಇದ್ದೀನಿ. ಸೊ ಆ ಎಫರ್ಟ್ಸ್ನ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಅದೇ ತರ ನೀವು ನನಗೆ ಮೋಟಿವೇಟ್ ಮಾಡಬೇಕು ಇನ್ ಆರ್ಡರ್ ಟು ಕ್ರಿಯೇಟ್ ಹೊಸ ವಿಡಿಯೋಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ನನಗೆ ಮೋಟಿವೇಶನ್ ಕೊಡಬೇಕಾಗುತ್ತೆ. ನೀವೇ ನನಗೆ ಮೋಟಿವೇಶನ್. ಸೊ ಸಬ್ಸ್ಕ್ರಿಪ್ಷನ್ ಅಂಡ್ ಶೇರಿಂಗ್ ಮಾಡೋದ್ರಿಂದ ನನಗೆ ಮೋಟಿವೇಟ್ ಸಿಗುತ್ತೆ ಗೈಸ್. ಅಂಡ್ ಚಾನಲಿನ ವಿಡಿಯೋನ ಲೈಕ್ ಮಾಡಿ. ಓಕೆ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟೆಲ್ಲ ಹಾಕಿರೋ ಕಂಟೆಂಟ್ ನಿಮಗೆ ನಾನು ಬೆನಿಫಿಟ್ ಮಾಡಿದ್ದೀನಿ ಅಂತ ಅನಿಸಿದೆ, ದಯಮಾಡಿ ಲೈಕ್ ಬಟನ್ ಕ್ಲಿಕ್ ಮಾಡಿ ಗೈಸ್. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ.